ಎಲ್ಲರಿಗೂ ನಮಸ್ಕಾರ. ನಿಮಗೆ ನಾನು ಚಿಕ್ಕ ಮಿಷನಲ್ಲಿ ಹೊಲಿಗೆ ಕಲಿಸಿದ್ದೆ. ತುಳಿಯೋದ್ರಿಂದ ಹಿಡಿದು ಆಯಿಲ್ ಹಾಕೋದು ಮತ್ತು ನೇರ ಹೊಲಿಗೆ, ಕರ್ವಿಂಗ್ ಹೊಲಿಗೆ, ಯಾವ್ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಹೊಲಿಗೆಗಳನ್ನು ಕಲಿಸಿದ್ದೆ. ನಿಮಗೆ ಈಗ ಹೊಲಿಗೆ ಹಾಕೋಕ್ಕೆ ಬರುತ್ತೆ. ಆದ್ದರಿಂದ ಇವಾಗ ಚಿಕ್ಕ ಮಿಷನ್ನೇ ಉಪಯೋಗಿಸ್ಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವುದಿದೆ ಆ ಮಿಷನ್ನ ಉಪಯೋಗಿಸ್ಕೋಬೋದು. ಹೈ ಸ್ಪೀಡ್ ಮಿಷನ್ ಬೇಕಾದ್ರೂ ಉಪಯೋಗಿಸ್ಕೋಬೋದು. ನಾನು ಇವಾಗ ದೊಡ್ಡ ಮಿಷನಲ್ಲಿ ಹೊಲಿತಾ ಇದ್ದೀನಿ. ನೀವು ಇದೇ ಮಿಷನಲ್ಲಿ ಹೊಲಿಬೇಕು ಅಂತ ಏನಿಲ್ಲ. ನಾನು ಕಲಿಸ್ಲಿಕ್ಕೆ ಅಂತ ಹಳೆ ಮಿಷನ್ ಕೊಟ್ಟಿದ್ನಲ್ಲ, ಅದ್ರ ಬದಲಾಗಿ ಈಗ ಬೇರೆ ಮಿಷನಲ್ಲೂ ಕೂಡ ನೀವು ಹೊಲಿಬೋದು. ಯಾಕೆಂದರೆ ನಿಮಗೆ ಇವಾಗ ಎಕ್ಸ್ಪೀರಿಯನ್ಸ್ ಆಗಿದೆ, ಹೊಲಿಗೆಗಳನ್ನು ಹಾಕೋದಕ್ಕೆ ಬರುತ್ತೆ. ಇನ್ನು ನೆಕ್ಸ್ಟು ಪಾಠಗಳನ್ನು ಮಾಡಬೇಕು. ಆ ಪಾಠಗಳಲ್ಲಿ ಯಾವ್ಯಾವ ಉಡುಪಿಗೆ ಯಾವ್ಯಾವ ಹೊಲಿಗೆನ ಉಪಯೋಗಿಸ್ತೀವಿ ಅನ್ನೋ ಅಂಥ ಮಾಹಿತಿನ ನಾನು ಇವತ್ತು ಕೊಡ್ತಾ ಇದ್ದೀನಿ. ಹೊಲಿಗೆಗಳಲ್ಲಿ ತುಂಬ ವಿಧ ಇದೆ. ಕೈ ಹೊಲಿಗೆ ಹೇಳ್ಕೊಟ್ಟಿದ್ದೀನಿ 1, 2, 3. ಆಮೇಲೆ ಎಂಬ್ರಾಯ್ಡ್ರಿ ಹೊಲಿಗೆ ಕೂಡ ಹೇಳ್ಕೊಡ್ತೀನಿ. ಆದರೆ ಇದರಲ್ಲಿ ಹೊಲಿಗೆಗಳನ್ನು ಹಾಕಬೇಕು, ಅದನ್ನು ತೋರಿಸಿದ್ದೀನಿ. ಇವಾಗ ನೋಡಿ, ಈ ಥರ ಸ್ಟ್ರೈಪ್ ಇರುತ್ತೆ, ಚೆಕ್ಸು ನೋಡಿ. ಹೀಗೆ ಮಡಿಸಿದಾಗ ನೋಡಿ, ಮಡಿಸಿ ಹೊಲಿಬೇಕಾದ್ರೆ ಇದು ಕರೆಕ್ಟಾಗಿ ಹೊಂದಬೇಕು. ನೋಡಿರಿ, ಇದಕ್ಕೆ ಕರೆಕ್ಟಾಗಿ ಹೊಂದಿ ಕೂತ್ಕೋಬೇಕು. ಆಮೇಲೆ ಡಿಸ್ಟೆನ್ಸು ಒಂದೇ ಸಮ ಇರಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಈ ಥರ ಚೆಕ್ಸು ಅವೆಲ್ಲ ಇದ್ದಾಗ ನೋಡಿ, ಈ ಥರ ಬರಬೇಕು. ಹೊಲ್ದಾದ್ಮೇಲೂ ಈ ಗೆರೆ ಕೂಡಬೇಕು. ಆದರೆ ನೀವೇನು ಮಾಡ್ತೀರಾ, ಒಂದು ಸ್ವಲ್ಪ ಹೊಲಿದು ಆಮೇಲೆ ಹಿಂಗೆ ಬಟ್ಟೆ ಎಳೆದು ಈ ರೀತಿ ಕೂರಿಸ್ತೀರ. ಅದು ಅಸಭ್ಯವಾಗಿ ಕಾಣಿಸುತ್ತೆ, ಗೊತ್ತಾಯ್ತಾ? ಯಾರು ನೋಡಿದಾಗ ಇದೇನಪ್ಪ ಹಿಂಗೆ ಹೊಲ್ದಿದ್ದಾರೆ ಅನಿಸುತ್ತೆ. ಹಿಂಗೆ ಎಳ್ಕೊಂಡು ಹೊಲ್ಕೊಂಡು ಇಲ್ಲಿ ಬರ್ಬೇಕಾದ್ರೆ ಹಿಂಗಾಗೋಗ್ಬಿಡುತ್ತೆ. ನೋಡಿ, ಡಿಸೈನ್ ಹೆಂಗೆ ಚೊಟ್ಟ ಕೂರ್ತು ಆ ಥರ ಕೂರಬಾರ್ದು. ನೀವು ಹೊಲಿಬೇಕಾದ್ರೆ ಬಟ್ಟೆಯನ್ನು ಯಾವುದನ್ನು ಎಳಿಬಾರ್ದು. ಯಾವಾಗ ಎಳಿಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಹೇಗೆ ಕೂರಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ, ಆಯಿತಾ? ಆನಂತರ ಯಾವ ಹೊಲಿಗೆಯನ್ನು ಈಗ ಮೇಲ್ ಹೊಲಿಗೆ ಯಾವಾಗ ಹಾಕಬೇಕು, ಜಾಯಿಂಟ್ ಹೊಲಿಗೆ ಯಾವಾಗ ಹಾಕಬೇಕು, ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಮಿಂಗ್, ಗೊತ್ತಾಯ್ತಾ? ಸ್ಟಿಚ್ಚಿಂಗನ್ನು ಬೇರೆ ರೀತಿ ಹೊಲಿತೀವಿ. ಜಾಯಿಂಟಲ್ಲಿ ಒಂದೇ ಥರ ನೋಡಿ, ಇವೆರಡನ್ನು ಜಾಯಿಂಟ್ ಮಾಡಬೇಕು ಅಂದರೆ ಒಂದೇ ಥರ ಜಾಯಿಂಟ್ ಇರಲ್ಲ, ಬೇರೆ ಥರ ಇರುತ್ತೆ. ಅದನ್ನು ಕೂಡ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಹೊಲಿಗೆ ಹಾಕೋಣ. ಈ ದೊಡ್ಡ ಮಿಷನಿಂದು ನಿಮಗೆ ಹೊಲಿಗೆನ ಅದರಲ್ಲಿ ಚಿಕ್ಕ ಮಿಷನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಇದರಲ್ಲಿ ಏನು ಅಂದರೆ ತುಂಬ ಜಾಗ್ರತೆಯಿಂದ ಹೊಲಿಬೇಕು ಮತ್ತು ಕಂಟ್ರೋಲ್ ಇರಬೇಕು, ಗೊತ್ತಾಯ್ತಾ? ಅಷ್ಟು ಕಲ್ತ್ಕೋಬೇಕು. ಇನ್ನೊಂದಿನ ಅದನ್ನು ಕೂಡ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಆನ್ ಮಾಡಿದೆ ಮಿಷನ್ನು. ಯಾವಾಗ ಬೇಕೋ ಆವಾಗ ಮಾತ್ರ ಆನ್ ಮಾಡ್ಕೋಬೇಕು. ಇಲ್ಲ ಅಂದಾಗ ಇಲ್ಲೇ ಮಿಷನ್ನಲ್ಲೇ ಒಂದು ಬಟನ್ ಇರುತ್ತೆ, ಆ ಬಟನ್ ಒತ್ತಿದರೆ ಆಫ್ ಆಗುತ್ತೆ. ಒಂದು ಸ್ವಲ್ಪ ತುಳಿದ್ರೆ ಸಾಕು, ಮುಂದಕ್ಕೆ ಹೋಗುತ್ತೆ. ತುಂಬ ಫಾಸ್ಟಾಗಿ ಹೋಗುತ್ತೆ. ನೋಡಿ, ಕಂಟ್ರೋಲ್ ಮಾಡಿ ಹೊಲಿಯೋದನ್ನು ಕಲ್ತ್ಕೋಬೇಕು. ಇದರಲ್ಲಿ ಟಾಕ ಹಾಕೋಕ್ಕೂ ಕೂಡ ಈ ಕಡೆ ಪ್ರೆಸ್ ಬಟನ್ ಇರುತ್ತೆ, ಅದನ್ನು ಒತ್ಕೋಬೇಕು. ಇನ್ನೊಂದಿನ ಡೀಟೇಲಾಗಿ ಹೇಳ್ತೀನಿ. ಏನು ಅಂದರೆ ಈ ಮಿಷನಲ್ಲಿ ಕಂಟ್ರೋಲ್ ಇರಬೇಕು. ಅದಕ್ಕೆ ಆ ಕಂಟ್ರೋಲಲ್ಲಿ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿರಿ, ಇದು ಈ ಸ್ಟ್ರೈಪು, ಇದು ಬಟ್ಟೆ. ಇಲ್ಲಿ ಕಟ್ಟಿಂಗು ನೀಟಾಗಿರಬೇಕು. ನೋಡಿ, ಈ ಗೆರೆಯಿಂದ ಎಷ್ಟು ಒಂದು 1/4 ಇಂಚಿಗಿಂತ ಕಡಿಮೆ ಇದೆ, ಅಷ್ಟು ಒಂದೇ ಸಮ ಇದೆ. ನೋಡಿ, ಎಡ್ಜು ಈ ಥರ ಸಾದಾ ಬಟ್ಟೆನಲ್ಲಿ ತೋರಿಸಿದ್ರೆ ನಿಮಗೆ ಅನುಕೂಲ ಆಗೋದಿಲ್ಲ ಅಂತ ನಾನು ಈ ರೀತಿ ಬಟ್ಟೆ ತಗೊಂಡು ತೋರಿಸ್ತಾ ಇದ್ದೀನಿ. ಆಮೇಲೆ ದಾರ ಕೂಡ ವೈಟ್ ದಾರ ಹಾಕ್ಕೊಂಡಿದ್ದೀನಿ. ಈಗ ತುಂಬ ಬಟ್ಟೆಗಳ ಬೇರೆ ಕಲರೆಲ್ಲ ಹೊಲಿತೀನಿ, ಆದರೆ ವೈಟ್ ದಾರದಲ್ಲೇ ಹಾಕ್ತೀನಿ. ನೋಡಿ, ನೀವು ಫಸ್ಟು ಇಲ್ಲಿ ಎಷ್ಟು ಮಡಿಸ್ಕೊಳ್ತೀರಾ ಇದನ್ನೆಲ್ಲ ತೋರಿಸಿದ್ದೀನಿ ನಾನು ನಿಮಗೆ. ನೋಡಿ, ಫಸ್ಟು ಎಷ್ಟು ಮಡಿಸ್ಕೊಳ್ತೀರಾ, ಯಾವ ಸ್ಟ್ರೈಪಿಗೆ ಮಡಿಸ್ಕೊಳ್ತೀರಾ ಅದೇ ಸ್ಟ್ರೈಪಿಗೆ ಮಡಿಸ್ಕೋಬೇಕು. ಆಮೇಲೆ ನೋಡಿ, ಈ ರೀತಿ ಯಾವ್ಯಾವ ಗೆರೆ ಎಲ್ಲಿಗೆ ಬಂದಿದೆಯೋ ಅದೇ ಗೆರೆಗೆ ಮಡಿಸ್ಕೋಬೇಕು, ಗೊತ್ತಾಯ್ತಾ? ನೋಡಿ, ಇಲ್ಲಿ ಈ ಗೆರೆ ಬಿಟ್ಟು ಈ ಗೆರೆಗೆ ಹೊಲಿಗೆ ಹಾಕಬೇಕು. ಈಗ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮಾತ್ರ ತುಂಬ ಕಂಟ್ರೋಲ್ ಇರಬೇಕು, ಕಂಟ್ರೋಲ್ ಇಟ್ಕೊಂಡು ಹೊಲಿಬೇಕು.
ನೋಡಿ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಟಚ್ ಮಾಡಿದರೆ ಸಾಕು ಹೊಲಿಗೆ ಸ್ಟಾರ್ಟ್ ಆಗುತ್ತೆ. ಫಸ್ಟು ನಾನು ಟಾಕ್ ಹಾಕ್ತಾ ಇದ್ದೀನಿ, ಬಟನ್ ಮುಟ್ಬಿಟ್ಟು ನೋಡಿ ಅದೇ ಗೆರೆಗೆ ಮಡಿಸ್ಕೊಳ್ತಾ ಇದ್ದೀನಿ. ಅಷ್ಟೇ ಡಿಸ್ಟೆನ್ಸ್ ಇಟ್ಕೊಂಡಿದ್ದೀನಿ. ಇವಾಗ ಏನು ಟ್ರಿಕ್ಕು ಅಂದರೆ ಯಾರು ಹೇಳ್ಕೊಡೋದಿಲ್ಲ ನಿಮಗೆ ಇದನ್ನು. ನೋಡಿ ಹಿಂಗೆ ಮಡಿಸ್ಕೊಂಡಾಗ ಇದು ತುಂಬ ಎಳ್ತಾ ಬಂದಿರುತ್ತಲ್ಲ, ಅದಕ್ಕೆ ಕೆಳಗಡೆ ಬಟ್ಟೆನ ಒಂದು ಸ್ವಲ್ಪ ಎಳೆದುಬಿಟ್ಟು ಒಂದು ಸ್ವಲ್ಪ ಹಿಂಗೆ ಸ್ವಲ್ಪ ಈ ಗೆರೆ ಕೂಡೋ ಥರ ಎಳೆದುಬಿಟ್ಟು ಒಂದು ಸ್ವಲ್ಪ ಹಿಂಗೆ ಎಳೆದು ನೀಟಾಗಿ ಕೂರಿಸ್ಕೋಬೇಕು. ಆನಂತರ ಹೊಲಿಗೆ ಹಾಕಬೇಕು. ನೋಡಿ ಇಲ್ಲಿ ಎಷ್ಟು ಹೊಲಿಗೆಗೆ ಡಿಸ್ಟೆನ್ಸ್ ಬಿಟ್ಟಿದ್ದೀವೋ ಲಾಸ್ಟ್ವರೆಗೂ ಅಷ್ಟೇ ಡಿಸ್ಟೆನ್ಸ್ ಬಿಡಬೇಕು. ಮತ್ತು ಸಮಾಧಾನವಾಗಿ ನಿಧಾನಕ್ಕೆ ಹೊಲಿಯೋದು ಕಲ್ತ್ಕೊಂಡ್ರೆ ಸ್ಪೀಡಾಗಿ ಯಾರು ಬೇಕಾದರೂ ಹೊಲಿಬೋದು. ಇಲ್ಲಿ ನಮಗೆ ನೀಟ್ನೆಸ್ಸು ಮುಖ್ಯ. ನೋಡಿ ಇದೊಂದು ಗೆರೆ ಕೂಡುತ್ತೆ ಅಂತಲ್ಲ, ಎಲ್ಲ ಪ್ರತಿಯೊಂದು ಗೆರೆನೂ ಅದದೇ ಗೆರೆಗೆ ಕೂಡಬೇಕು. ಇದು ಕೂಡಲಿಲ್ಲ, ಇದು ಎಳ್ತಾ ಮೇಲಿಂದ ಬಟ್ಟೆ ಎಳ್ತಾ ಬಂತು ಅಂದರೆ ಕೆಳಗಡೆ ಬಟ್ಟೆ ಒಂದು ಸ್ವಲ್ಪ ಹಿಂಗಂದು ಅದಕ್ಕೆ ಕೂಡಿಸ್ಕೋಬೇಕು. ಎಳಿಬಾರ್ದು, ಒಂದು ಸ್ವಲ್ಪ ಹಿಂಗೆ ಟಚ್ ಮಾಡಬೇಕು, ಆವಾಗ ಆ ಗೆರೆ ಕೂಡುತ್ತೆ. ನೋಡಿ ದೊಡ್ಡ ಮಿಷನಲ್ಲೂ ಕೂಡ ಈ ಥರ ಕಂಟ್ರೋಲಲ್ಲಿ ಹೊಲಿಯೋದಕ್ಕೆ ಕಲ್ತ್ಕೋಬೇಕು. ನಾನು ಇದರಲ್ಲಿ ಕಂಟ್ರೋಲಲ್ಲಿ ಹೊಲಿಯೋದಕ್ಕೆ ನಿಧಾನಕ್ಕೆ ಹೊಲಿಗೆ ಬರೋದಕ್ಕೂ ಕೂಡ ಸೆಟ್ ಮಾಡ್ಕೋಬೋದು. ಆ ಥರ ಹೊಲಿಯೋದಲ್ಲ, ಸ್ಪೀಡಲ್ಲಿ ಇದ್ದಾಗಲೇ ಕಂಟ್ರೋಲಾಗಿ ಹೊಲಿಯೋದನ್ನು ಕಲ್ತ್ಕೋಬೇಕು. ನೋಡಿ ಇದು ಒಂದು ಹೊಲಿಗೆ ನೀಟಾಗಿ. ಈಗ ನಾವು ಜೇಬ್ ಹಚ್ಬೇಕಾದ್ರೆ ಮತ್ತು ಬೇರೆ ಬಾಟಮ್ ಮಾಡಿದಾಗಲೂ ಅಷ್ಟೇ, ಹಿಂಗೇನು ಐರನ್ ಮಾಡಿದರೆ ಹಿಂಗೆ ನೀಟಾಗಿ ಬಂದುಬಿಡಬೇಕು. ಹಿಂಗೆ ಮುಂದ್ಗಡೆ ಹಿಂಗೆ ಎಳ್ತಾ ಬಂದಿರೋದು, ಗೆರೆ ಮಿಸ್ ಆಗಿರೋದು ಆ ಥರ ಮಾಡಬಾರ್ದು. ಇದು ಒಂದು ಹೊಲಿಗೆ. ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಬಟ್ ಎಕ್ಸ್ಪೀರಿಯನ್ಸ್ ಟೈಲರ್ ಆಗಬೇಕಾದ್ರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ನೋಡಿ ಹಿಂಗೆ ಇಟ್ಕೊಂಡು ಈ ರೀತಿ ಮಡಿಸ್ತೀನಿ. ಆವಾಗ ನೋಡಿ ನೀವು ಹಿಂಗೆ ಎಳೆದು ಮೇಲಿನ ಬಟ್ಟೆ ಹಿಂಗೆ ಎಳೆದು ಹಿಂಗೆ ಕೂರಿಸ್ಕೋತೀರ, ಗೊತ್ತಾಯ್ತಾ? ಇಲ್ಲಿ ನೋಡಿ ಕೂತ್ಕೊಂಡಿದೆ, ಅದನ್ನು ಹಂಗೆ ಮಾಡಬಾರ್ದು. ಹಿಂಗೆ ಇಟ್ಕೊಂಡ್ಬಿಟ್ಟು ಈ ಕೆಳಗಡೆ ಬಟ್ಟೆ ಒಂದು ಸ್ವಲ್ಪ ಹಿಂಗೆ ಸ್ಟ್ರೈಟ್ ಇದು ಮಾಡಿಕೊಂಡು ಆ ಪಾಯಿಂಟಿಗೆ ಆ ಪಾಯಿಂಟನ್ನು ಕೂರಿಸ್ಕೊಳ್ತಾ ಹೋಗಬೇಕು. ನೋಡಿ ಇಲ್ಲಿ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ, ಕಾಣೋದು ಕೂಡ ನೀಟಾಗಿ ಕಾಣುತ್ತೆ, ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಮತ್ತು ಹೊಲಿಗೆಯಿಂದ ಬಟ್ಟೆ ತುದಿಗಿರೋ ಡಿಸ್ಟೆನ್ಸು ಎಲ್ಲ ಸೇಮ್ ಇರಬೇಕು. ಈ ಗೆರೆಗಳೆಲ್ಲ ಸೇಮ್ ಇರಬೇಕು. ಇದು ಒಂದು ಹೊಲಿಗೆ. ಈಗ ನೆಕ್ಸ್ಟ್ ಹೊಲಿಗೆ ನೋಡಿ. ಈ ಥರ ಬಟ್ಟೆಗಳು ಎಲ್ಲ ಬಂದಾಗ ಬಾಟಮಲ್ಲಿ ನೋಡಿ ಇದು ಉದ್ದ ಎಳೆ, ಈ ಬ್ಲ್ಯಾಕ್ ಗೆರೆ ಉದ್ದ, ಈ ಶೈನಿಂಗ್ ಗೆರೆ ಇದೆಯಲ್ಲ ಅದು ಅಡ್ಡ, ಇದರಲ್ಲಿ ಗೊತ್ತಾಯ್ತಾ? ಇವಾಗ ಇದನ್ನು ಮಡಿಸ್ಬೇಕು ಅಂದರೆ ನಾವು ಒಂದು ಬಟ್ಟೆ ತಗೊಂಡಾಗ ಮೇಲ್ಭಾಗ ಮತ್ತು ಒಳಭಾಗ ಅಂತ ಅಥವಾ ಉಲ್ಟಾ ಸೀದಾ ಅವೆರಡನ್ನು ಗುರ್ತು ಮಾಡ್ಕೋಬೇಕು. ಹೇಗೆ ಗುರ್ತು ಮಾಡ್ಕೋಬೇಕು? ಆ ಬಟ್ಟೆನಲ್ಲಿ ಹಿಂಗೆ ರೈಟ್ ಮಾರ್ಕ್ ಹಾಕಿದರೆ ಇದು ಸೀದಾ ನೋಡಿ, ಇದರಲ್ಲಿ ಇಂಟು ಮಾರ್ಕ್ ಹಾಕಿದ್ದೀನಿ, ಇದು ಉಲ್ಟಾ. ನಾವು ಯಾವಾಗಲೂ ಮಡಿಸಿ ಹೊಲಿಬೇಕಾದ್ರೆ ಉಲ್ಟಾ ಕಡೆಗೆ ಮಡಿಸಿ ಹೊಲಿಬೇಕು, ಗೊತ್ತಾಯ್ತಾ? ನೀವು ತಪ್ಪಾಗಿ ರೈಟು ಉಲ್ಟಾ ಸೀದಾ ಗೊತ್ತಾಗ್ದಲೆ ತಪ್ಪಾಗಿ ಹೊಲಿದ್ಬಿಟ್ರೆ ಮತ್ತೆ ಬಟ್ಟೆ ಹೊಲಿಬೇಕಾದ್ರೆ ಬಿಚ್ಚಬೇಕಾಗುತ್ತೆ, ಗೊತ್ತಾಯ್ತಾ? ಅದನ್ನೆಲ್ಲ ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿ ನೀವು ಫಸ್ಟೇ ಗುರ್ತು ಮಾಡ್ಕೋಬೇಕು. ಕೆಲವೊಂದು ಸೂಕ್ಷ್ಮವಾಗಿರುತ್ತೆ ನೋಡಿ. ಇದು 2 ಬಟ್ಟೆ ಇದೆ, ಇದರಲ್ಲಿ ತೋರಿಸ್ತೀನಿ ನೋಡ್ರಿ. ಇದರಲ್ಲಿ ಉಲ್ಟಾ ಇದು, ಸೀದಾ ಇದು ನೋಡ್ರಿ. ಹಿಂಗೆ ಒಂದು ಗೆರೆ ಹಾಕ್ಕೊಂಬಿಡಿ. ಇದು ಸೀದಾ, ಇದು ಉಲ್ಟಾ, ಇದು ಉಲ್ಟಾ, ಇದು ಸೀದಾ. ಕೆಲವೊಂದು ಜಾಯಿಂಟ್ ಮಾಡಬೇಕಾದ್ರೆ ಉಲ್ಟಾ ಜಾಯಿಂಟ್ ಮಾಡಬೇಕಾಗುತ್ತೆ, ಆಮೇಲೆ ಸೀದಾ ಇಟ್ಕೊಂಡು ಜಾಯಿಂಟ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ. ಇದರಲ್ಲಿ
ನೋಡ್ರಿ, ಇದು ಉಲ್ಟಾ, ಈ ಕಡೆದು ಸೀದಾ ಇದೆ. ಆದರೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಉಲ್ಟಾ ಇಟ್ಕೊಂಡು, ನೋಡಿ ಇದು ಉಲ್ಟಾ ಇದು ಉಲ್ಟಾ ಕಡೆಗೆ ಉಲ್ಟಾನೇ ಇಟ್ಕೊಂಡು ಮೇಲ್ಗಡೆ ಸೀದಾ ಬಂದಿದೆ. ಇದನ್ನು ಜಾಯಿಂಟ್ ಮಾಡ್ತೀನಿ. ಯಾಕೆ ಅಂದರೆ ಹೇಳ್ತೀನಿ. ನೀವು ಒಂದು ಶರ್ಟ್ ಅಥವಾ ಬ್ಲೌಸು ಎಲ್ಲ ಹೊಲಿತೀರಾ, ಹೊಲಿದಾದ್ಮೇಲೆ ಒಳಗಡೆ ಈ ಕೂಳೆ ಎಲ್ಲ ಬಂದಾಗ ನೋಡಿ ಈ ಥರ ಎಳೆ ಬಿಡುತ್ತೆ. ನಾವೆಷ್ಟೇ ಕಟ್ ಮಾಡಿಟ್ರು ನಾವು ಹೊಲಿಯೋ ಅಷ್ಟೊತ್ತಿಗೆ ಈ ರೀತಿ ಎಳೆ ಬಿಟ್ಟಿರುತ್ತೆ. ಆವಾಗ ನೀವು ಹೊಲಿಬೇಕಾದ್ರೆ ಎಳೆನ ಇದು ಕಟ್ ಮಾಡ್ತೀರಾ, ನೀಟಾಗಿ ಹಿಂಗೆ ಕಟ್ ಮಾಡ್ತೀರಾ. ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಅದೇ ಎಳೆ ಬಂದುಬಿಟ್ಟು ಬಟ್ಟೆ ಒಗ್ದಾಗ ಎಲ್ಲ ಹಿಂದಕ್ಕೆ ಬಿಚ್ಕೊಂಡು ಬಂದು ಅದು ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಆದ್ದರಿಂದ ಕೆಲವೊಂದು ಶರ್ಟಲ್ಲಿ ಬ್ಲೌಸಲ್ಲಿ ಎಲ್ಲ ಹೊಲಿದಿರ್ತಾರೆ. ನೋಡಿ ಎರಡು ಒಂದೇ ಡಿಸ್ಟೆನ್ಸಲ್ಲಿ ಬಿಟ್ಟು ಕಟ್ ಮಾಡಿದ್ದೀನಿ, ಯಾವುದನ್ನು ಇದು ಮಾಡಿಲ್ಲ. ಆದರೆ ಕೂಳೆ ಅಥವಾ ಸ್ವಿಮ್ಮಿಂಗ್ ಅಲಯನ್ಸ್ ಇದೆಯಲ್ಲ, ಈ ಹೊಲಿಗೆ ಡಿಸ್ಟೆನ್ಸ್ ಇದೆಯಲ್ಲ, ಅದನ್ನು ಮೇಲ್ಭಾಗಕ್ಕೆ ಬರೋಂಗೆ ಹೊಲಿತಾ ಇದ್ದೀನಿ. ಆವಾಗ ಏನು ಮಾಡಬೇಕು ಅಂದರೆ ಒಂದೇ 1/4 ಇಂಚ್ ಮಾತ್ರ ಮೇಲ್ಭಾಗಕ್ಕೆ ಬರೋ ಹಂಗೆ ಹೊಲ್ಕೋಬೇಕು. ನೀವು ಈ ಹೊಲಿಗೆ ಡಿಸ್ಟೆನ್ಸ್ ಇದೆಯಲ್ಲ, ಈ ಗೆರೆಗೆ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಈ ಡಿಸ್ಟೆನ್ಸ್ ಇದೆಯಲ್ಲ ಇಷ್ಟೇ ಹೊಲಿಬೇಕು, ಜಾಸ್ತಿ ಹೊಲಿಬಾರ್ದು. 1/4 ಇಂಚಿಗಿಂತ ಕಡಿಮೆನೇ ಹೊಲಿಬೇಕು. ನೋಡಿ ಇಷ್ಟು ಹೊಲಿರಿ, ಇಷ್ಟಾಗಲ ಡಿಸ್ಟೆನ್ಸ್ ಬಿಟ್ಟು ಈಗ ಹೊಲಿತಾ ಇದ್ದೀನಿ. ನಾನು ಇವಾಗ ಈ ಗೆರೆಗಳನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೊಲಿತಾ ಇದ್ದೀನಿ. ನಾವು ಎಷ್ಟು ಫಾಸ್ಟಾಗಿ ಹೊಲಿದ್ರೂ ಕೂಡ ಬ್ಯಾಲೆನ್ಸ್ ತಪ್ಪಬಾರ್ದು, ಗೊತ್ತಾಯ್ತಾ? ನೋಡಿ ಇವಾಗ ಇದು ಸೀದಾ ಇದೆ, ಸೀದಾ ಕಡೆಗೆ ಕೂಳೆ ಬಂದಿದೆ. ಇದನ್ನು ನಾವೀಗ ಜಾಯಿಂಟ್ ಮಾಡಿದ್ದೀವಿ. ಈಗ ಏನು ಮಾಡಬೇಕು, ಇದನ್ನು ತಿರುಗಿಸ್ಕೋಬೇಕು. ಈಗ ತಿರುಗಿಸ್ಕೊಂಡಾಗ ಇದು ಉಲ್ಟಾ ಬಂದಿದೆ. ಇಲ್ಲಿ ನೋಡಿ ಮತ್ತೆ ಇದನ್ನು ಈ ರೀತಿ ಇಟ್ಕೊಂಡು ಕೂಳೆ ಎಲ್ಲ ಒಳಗಡೆ ಹೋಗುತ್ತೆ. ಹೊರಗಡೆನೂ ಕೂಳೆ ಇರಲ್ಲ, ಹೊರಗಡೆನೂ ಕೂಳೆ ಇರಲ್ಲ, ಅಂದರೆ ಓಪನ್ ಕೂಳೆ ಇರಲ್ಲ. ನೋಡಿ ಇದು ಉಲ್ಟಾ ಕಡೆಗೆ ಈಗ ಮತ್ತೆ ಒಂದು ಹೊಲಿಗೆ ಹಾಕ್ತೀನಿ. ಇದನ್ನು ನೋಡಿ ಈ ಥರ ನೀಟಾಗಿ ಮಡಿಸ್ಕೋಬೇಕು. ನಾವು ಒಳಗಡೆ ಎಷ್ಟು 1/4 ಇಂಚಿಗಿಂತ ಕಡಿಮೆ ಇಟ್ಟಿದ್ದೀವಿ. ಈ ಸಲ 1/4 ಇಂಚು ಹೊಲಿಗೆ ಹಾಕ್ಬಿಡೋಣ. ಆವಾಗ ಕರೆಕ್ಟು ಕೂಳೆ ಅಂದರೆ ಒಳಗಡೆದು ಓಪನ್ ಕೂಳೆ ಕಾಣೋದಿಲ್ಲ. ಈಗ ನೋಡಿ ಒಂದು ಹೊಲಿಗೆ ಹಾಕಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಿಡ್ದಿದ್ದೀನಿ. ನೋಡಿ ಇದೇ ಗೆರೆ ಮೇಲೆ ಬಂದಿದೆ, ಬಟ್ ಇಲ್ಲೊಂದು ಸ್ವಲ್ಪ ಜಾಸ್ತಿ ಹಿಡ್ದಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಸೊಂಟದಲ್ಲಿ ಕಡಿಮೆ ಮಾಡಲಿಕ್ಕೆ ಈ ರೀತಿ ಹಿಡಿಬೇಕಾಗುತ್ತೆ. ಇಲ್ಲ ನಾವು ಸೊಂಟ ಕಡಿಮೆ ಮಾಡೋದಕ್ಕೆ ಹಿಡಿಯೋದಿಲ್ಲ ಅಂತಂದರೆ ನೇರವಾಗಿ ಇದು ಬ್ಲೌಸಿಂದು ಲಾಸ್ಟ್ ಫಿನಿಶಿಂಗ್ ಆಗುತ್ತಲ್ಲ, ಸೈಡಲ್ಲಿ ಈ ರೀತಿ ಮಾಡಬೇಕು. ಆವಾಗ ಕೂಳೆ ಏನೂ ಇರೋದಿಲ್ಲ. ಆವಾಗ
ಈಗ 4 ಹೊಲಿಗೆ ಹಾಕಬೇಕು ಅಂತ ಇಟ್ಕೊಳ್ಳಿ. ಇದ್ರ ಪಕ್ಕಕ್ಕೆ ನೇರವಾಗಿ ಹಾಕಬೇಕು. ಇಲ್ಲ ಸೊಂಟ ತಗ್ಗಿಸ್ಬೇಕಾದ್ರೆ ಈ ಥರ ಒಂದು ಸ್ವಲ್ಪ ಕ್ರಾಸ್ ಮಾಡಬೇಕಾಗುತ್ತೆ. ಇದು ಒಂದು ಹೊಲಿಗೆ. ನೋಡಿ, ಬ್ಲೌಸಲ್ಲಿ ಈ ಥರ ಸೈಡು ಹಿಡ್ದಾದ್ಮೇಲೆ ಕ್ರಾಸ್ ಬರೋ ಹಂಗಿದ್ರೆ ಅಂದರೆ ಲಾಂಗ್ ಬ್ಲೌಸಿಗಾದರೆ ಈ ಥರ ಕ್ರಾಸ್ ಹೊಲಿಗೆ ಬರುತ್ತೆ. ಇಲ್ಲ ಅಂದರೆ ಈ ಥರ ನೇರ ಹೊಲಿಗೆ ಹಾಕಬೇಕು. ಅಕ್ಕಂದ್ರೆಲ್ಲ ಹೇಳ್ತಾರೆ, ನಮಗೆ 2 ಇಂಚು ಕೂಳೆ ಬಿಡ್ರಿ ಅಥವಾ 1.5 ಇಂಚು ಕೂಳೆ ಬಿಡ್ರಿ, ನಮಗೆ ಬಿಚ್ಕೊಳ್ಳೋ ಹಂಗೆ ಹೊಲಿಗೆ ಹಾಕ್ಕೊಡಿ ಅಂತ ಹೇಳ್ತಾರೆ. ಆವಾಗ ನೋಡಿ ಈ ರೀತಿ ನೋಡಿ, ಇದಲ್ದಲೆ ಈ ಹೊಲಿಗೆ ಅಲ್ದಲೆ ನೋಡಿರಿ, ಲಾಸ್ಟ್ ಹೊಲಿಗೆ ಅಲ್ದಲೆ ಇನ್ನು 3 ಹೊಲಿಗೆ ಹಾಕಿದ್ದೀನಿ. ನೀಟಾಗಿ ಹಾಕಿದ್ದೀನಿ ನೋಡಿ. ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, 3 ಹೊಲಿಗೆ ನೀಟಾಗಿ ಬಂದಿದೆ. ಈ ರೀತಿ ಹಾಕಬೇಕಾಗುತ್ತೆ. ಇದನ್ನು ನೀವು ಕಲ್ತ್ಕೋಬೇಕು. ಈ ಕಲ್ತ್ಕೊಳ್ಳೋದನ್ನು ನಾನು ಫಸ್ಟೇ ಒಂದು ಬಟ್ಟೆಗೆ ನೇರ ಹೊಲಿಗೆ ಹಾಕೋದು ಅಂತ ಕಲಿಸಿದ್ನಲ್ಲ, ಆ ಹೊಲಿಗೆ ಇವಾಗ ಅನುಕೂಲಕ್ಕೆ ಬರುತ್ತೆ. ಇದು ಮೊದಲನೇ ಹೊಲಿಗೆ. ನೋಡಿ, ಇಲ್ಲಿ ಒಂದು ಗೋಲಾಕಾರದ ಬಟ್ಟೆ ಇದೆ. ಇದಕ್ಕೆ ಹೇಗೆ ಹಾಕೋದು ಅಂತ ಕೂಡ ನಾನು ತೋರಿಸಿದ್ದೆ. ಇದರಲ್ಲಿ ಕೂಡ ಉಲ್ಟಾ ಸೀದಾ ಹಾಕೋಬೇಕು ನೀವು. ಫಸ್ಟು ಎಲ್ಲ ಬಟ್ಟೆನಲ್ಲೂ ಫಸ್ಟು ಬಿಗಿನರ್ಸು ಕಣ್ಣಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಬಟ್ಟು ಬಿಗಿನರ್ಸ್ ಮಾತ್ರ ಉಲ್ಟಾ ಸೀದಾ ಹಾಕೋಬೇಕು. ನೋಡಿ, ಇದು ಸೀದಾ, ಈ ಕಡೆ ಉಲ್ಟಾ. ಇವಾಗ ನಾವು ಇದನ್ನು ಉಲ್ಟಾ ಕಡೆ ಮಡಿಸಿ ಹೊಲಿಬೇಕು. ಒಂದೇ ಡಿಸ್ಟೆನ್ಸಲ್ಲಿ ಕರ್ವಿಂಗ್ ಹೊಲಿಗೆ ಅಂತ ಹೇಳಿದ್ನಲ್ಲ ನಾನು, ಈ ಬಟ್ಟೆ ಮೇಲೆ ಸುಮ್ಮನೆ ಕರ್ವಿಂಗ್ ಹೊಲಿದು ತೋರಿಸಿದ್ರಿ. ಈಗ ಹೊಲಿತಾ ಕರ್ವಿಂಗ್ ಹೊಲಿಗೆ ಹೊಲ್ಕೋಬೇಕು. ಯಾವ ರೀತಿ ಬರುತ್ತೆ ಅದು ಅಂತ ಇವಾಗ ತೋರಿಸ್ತೀನಿ. ನೀವು ಹೊಲಿಬೇಕಾದ್ರೆ ನೋಡಿ, ಒಂದು ಸಲ, ಇದು ಮೊದಲಿಗೆ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಇವಾಗ 2 ಸಲ ಮಡಿಸೋದನ್ನು ತೋರಿಸ್ತೀನಿ ನಾನು. ಫಸ್ಟು ಒಂದು ಸಲ ಇಷ್ಟು ಮಡಿಸಿ ಸಿಂಗಲ್ಲು ಹೊಲಿತೀನಿ, ಆಮೇಲೆ ಇನ್ನೊಂದು ಸಲ ಮಡಿಸಿ ಹೊಲಿಯೋದನ್ನು ತೋರಿಸ್ತೀನಿ ನೀವು ಕಲ್ತ್ಕೊಳ್ಳೋ ತನಕ. ಆಮೇಲೆ ಎರಡೂ ಸಲನೂ ಮಡಿಸಿದ್ದನ್ನು ಒಟ್ಟಿಗೆ ಮಾಡ್ಬೋದು. ಅದನ್ನು ಆ ನಂತರ ನೀವು ಮಾಡುವಂತ್ರಿ. ಫಸ್ಟು ಬಿಗಿನರ್ಸು ಇವಾಗೆಲ್ಲ ಕರ್ವಿಂಗ್ ಇರೋದನ್ನು ಜಿಗ್ಜಾಗ್ ಮಾಡಿಸ್ತಾರೆ, ಆದರೆ ಹೊಲಿಯೋದು ಕೆಲವೊಂದು ಇರುತ್ತೆ. ಆದ್ದರಿಂದ ಈ ಹೊಲಿಗೆ ಯಾವ ರೀತಿ ಹಾಕಬೇಕು ಅಂತ ನಾನು ಅದಕ್ಕೆ ವೈಟ್ ಥರ ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದೇ ಸಮ ಮಡಿಸ್ಕೊಂಡು ಈ ಥರ ಒಂದೇ ಸಲ ಮಡಿಸಿ ಹೊಲಿರಿ. ಒಂದು ಸ್ವಲ್ಪನೇ ನಿಧಾನಕ್ಕೆ ಹೊಲಿಯೋದು ಕಲ್ತ್ಕೊಳ್ರಿ. ಆಮೇಲೆ ಫಾಸ್ಟಾಗಿ ಹೊಲಿಬೋದು. ಹಿಂಗೆ ಬಿಡ್ತಾ ಹೋದ್ರೆ ಸಾಕು, ಅದೇ ಹೊಲ್ಕೊಳ್ಳುತ್ತೆ. ಗೊತ್ತಾಯ್ತಾ? ನೋಡಿ, ಒಂದೇ ಡಿಸ್ಟೆನ್ಸಲ್ಲೇ ಮಡಿಸ್ಬೇಕು. ಈ ಥರ ಬಂದಿರುತ್ತೆ. ನೆಕ್ಸ್ಟು ಇನ್ನೊಂದು ಸಲ ಮಡಿಸಿ ನಿಮಗೆ ಹೊಲಿಗೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಈ ಕರ್ವಿಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನು ಮಡಿಸೋದನ್ನು ನೋಡ್ಕೊಳ್ರಿ. ನೋಡಿರಿ, ಈ ಥರ ಇದು ಮಾಡಿಕೊಂಡು ಕರ್ವಿಂಗಲ್ಲೂ ಕೂಡ ಒಂದೇ ಸಮ ಮಡಿಸ್ಕೊಳ್ತಾ ಹೋಗಬೇಕು. ಆದಷ್ಟು ಫಸ್ಟು ನೀವು ಕಲಿಯೋದಕ್ಕೆ ಈ ಥರ ಪ್ರಯತ್ನ ಪಡ್ತೀರಲ್ಲ, ಆವಾಗ ಕಾಟನ್ ಬಟ್ಟೆ ಉಪಯೋಗಿಸಿ. ತಿರ್ಗಿಸ್ಕೊಂತ ಕರ್ವಿಂಗಲ್ಲಿ ಹೊಲಿಬೇಕಾಗುತ್ತೆ. ನೋಡಿ, ಇದು ಐರನ್ ಮಾಡಿಬಿಟ್ರೆ ನೀಟಾಗಿ ಎಡ್ಜೆಲ್ಲ ನೀಟಾಗಿ ಕೂತಿದೆ. ಈ ಕರ್ವಿಂಗಲ್ಲಿ ಒಂದು ಸ್ವಲ್ಪ ನಾವು ನರ್ಗೆ ಹಿಡಿತೀವಲ್ಲ, ಅದ್ರ ಬದಲು ಈ ರೀತಿ ಕೂರುತ್ತೆ. ಈಗ ಮತ್ತೆ ಇನ್ನೂ ಒಂದು ಸಲ ಮಡಿಸಿ ಹೊಲಿಬೇಕಾದ್ರೆ ಈ ರೀತಿ ಬಂದೋಗುತ್ತೆ, ನೀಟಾಗಿ ಬರುತ್ತೆ. ಇಲ್ಲಿ ಹೊಲಿಬೇಕಾದ್ರೆ ಒಂದೇ ಸಮ ಮಡಿಸ್ಕೊಂಡು ಹೊಲಿಬೇಕು ನೀವು. ಹಿಂಗೆ ಮಡಿಸಿ ಇಟ್ಕೋಬಾರ್ದು. ಹಿಂಗೆ ಇಲ್ಲಿ ಒಂದು ಕೈ ಇಟ್ಕೋಬೇಕು, ಇಲ್ಲಿ ಈ ರೀತಿ ಮಡಿಸ್ಕೋಬೇಕು, ಆವಾಗ ನೀಟಾಗಿ ಬರುತ್ತೆ. ನೀವು ಮಡಿಸಿ ಇಟ್ಕೊಂಡಾಗ ಸರಿಯಾಗಿ ಬರೋದಿಲ್ಲ ಅದು.
ಈ ಟ್ರಿಕ್ಸನ್ನು ಯಾರೂ ಹೇಳ್ಕೊಡೋದಿಲ್ಲ. ಈಗ ನನ್ನ ಕೈಯಲ್ಲಿ ಯಾವ ಬಟ್ಟೆ ಹಿಡಿದು ಎಳಿತಾ ಇದ್ದೀನಿ, ಯಾವ ಬಟ್ಟೆಗೆ ಹೊಲಿಗೆ ಹಾಕ್ತಾ ಇದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ನೋಡಿ, ಎಡಗೈಲಿ ಒಂದು ಸ್ವಲ್ಪ ಬಟ್ಟೆನ ಇದು ಮಾಡಿಕೊಂಡು ಇದು ಮಡಿಸ್ಕೊಂಡು ಈ ರೀತಿ ಹೊಲಿಬೇಕು. ಈ ಕರ್ವಿಂಗ್ ಬಂದ ಹತ್ರ ಅದೇ ರೀತಿ ಹೊಲಿಬೇಕು. ನಾವು ಮಡಿಸಿ ಹಿಂಗೆ ಕೈಯಲ್ಲಿ ಭದ್ರಾಗಿ ಹಿಡ್ಕೊಂಡು ಹೊಲಿದ್ರೆ ಅದು ನೇರ ಆಗೋಗ್ಬಿಡುತ್ತೆ. ಹಿಂಗೆ ಕರ್ವಿಂಗು ಬರೋದಿಲ್ಲ. ನೋಡಿ, ಕರ್ವಿಂಗು ಎಷ್ಟು ನೀಟಾಗಿ ಬಂದಿದೆ. ಇವಾಗ ಈ ಕರ್ವಿಂಗು ಕೂಡ ಇದಾಗಬೇಕು. ನೋಡಿ, ಬಟ್ಟೆನ ಒಂದು ಸ್ವಲ್ಪ ಹಿಂಗೆ ಇದು ಮಾಡಿಬಿಟ್ಟು ಪ್ರೆಸ್ ಮಾಡಿ ಇದು ಮಾಡಿಕೊಂಡು ಮೇಲ್ಗಡೆ ಬಟ್ಟೆ ಇಷ್ಟೇ ಮಡಿಸಿ ಹೊಲಿಬೇಕು. ನೋಡಿ, ಅಲ್ಲಿ ಕರ್ವಿಂಗಿಗೆ ಕರೆಕ್ಟಾಗಿ ಈಗ ಇದಕ್ಕೆ ಮ್ಯಾಚಿಂಗ್ ಥ್ರೆಡ್ ಹಾಕಿ ಹೊಲಿತೀವಿ. ನೋಡಿ, ಎಡ್ಜಲ್ಲಿ ಈ ಥರ ಈಗ ಇಟ್ಟು ಐರನ್ ಮಾಡಿಬಿಟ್ರೆ ಕರೆಕ್ಟಾಗಿ ಬರುತ್ತೆ. ಈ ಫಸ್ಟು ಹೊಲಿಬೇಕಾದ್ರೆ ಹೊಲಿಗೆ ಡಿಸ್ಟೆನ್ಸ್ ಏನು ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗ ನೆಕ್ಸ್ಟು ಹೊಲಿತೀರಲ್ಲ ಅದನ್ನು ಮಾತ್ರ ಕಿನಾರಿ ಹೊಲಿಗೆ ಹಾಕಲೇಬೇಕು. ತುದಿಗೆ ಹೊಲಿಗೆ ಹಾಕಿಬಿಟ್ರೆ ನೀಟಾಗಿ ಬರುತ್ತೆ. ನೋಡಿ, ಇದು ನೀಟಾಗಿ ಬಂತು. ಎಲ್ಲ ಕಡೆನೂ ಎಲ್ಲೂ ಇದಾಗಲಿಲ್ಲ. ನೋಡಿ, ಅಲ್ಲಿ ಹೊಲಿಗೆ ಅಲ್ಲಿಗೆ ಕೂಡ್ತು, ಕರೆಕ್ಟಾಗಿ ಬಂತಾ. ಈಗ ಹೊಲಿತೀರಲ್ಲ ಅದನ್ನು ಈ ತುದಿಗೆ ಕರೆಕ್ಟಾಗಿ ಹಾಕಬೇಕು, ಎಲ್ಲೂ ತಪ್ಪಬಾರ್ದು. ನೋಡಿ, ಇವಾಗ 2 ಸಲ ಮಡಿಸಿ ಹೊಲಿದಿದ್ದೀನಿ. ಇಲ್ಲಿ ಈ ಥರ ನರಿಗೆ ಬರಬೇಕು, ಆದರೆ ಎಡ್ಜ್ ಮಾತ್ರ ಈ ರೌಂಡು ಕೂಡಬೇಕು. ಇದನ್ನೆಲ್ಲ ಯಾವುದಕ್ಕೆ ಉಪಯೋಗಿಸ್ತೀವಿ ಅಂದರೆ ಶರ್ಟಿಗೆ ಸೈಡಲ್ಲಿ ಈ ಥರ ವಿ ಶೇಪು ಓಪನ್ ಬರುತ್ತಲ್ಲ, ಸೈಡಲ್ಲಿ ಈ ಥರ ಇರುತ್ತೆ. ಆ ಕಾರ್ನರಲ್ಲಿ ನೋಡಿ ಈ ಥರ ಬರುವಂಗೆ ಹೊಲಿಯೋದಕ್ಕೆ ಇದನ್ನು ಕಲ್ತ್ಕೋಬೇಕು ನೀವು. ನೋಡಿ, ಎಡ್ಜಲ್ಲಿ ಏನು ವ್ಯತ್ಯಾಸ ಆಗಬಾರ್ದು. ಒಳಗಡೆ ಏನಾದರೂ ಒಂದು ಸ್ವಲ್ಪ ಈ ಥರ ನರಿಗೆ ಬಂದರೆ ಇಲ್ಲಿ ಬರಬೇಕು, ಈ ಎಡ್ಜಲ್ಲಿ ಏನು ವ್ಯತ್ಯಾಸ ಆಗಬಾರ್ದು. ಆ ರೀತಿ ಹೊಲ್ದಿದ್ದೀನಿ. ಈ ರೀತಿ ಹೊಲ್ದಾದ್ಮೇಲೆ ನೀವು ಇದನ್ನು ಹಿಂಗೆ ಇಟ್ಬಿಟ್ಟು ಐರನ್ ಮಾಡಿಬಿಟ್ರೆ, ಹೊಲಿಗೆ ಕೂರಿಸ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಎಡ್ಜಲ್ಲಿ ಏನು ವ್ಯತ್ಯಾಸ ಆಗಿಲ್ಲ, ಹೋಲ್ ಶೇಪು ನೀಟಾಗಿ ಬಂದಿದೆ. ಇವಾಗ ನೋಡಿ, ಹಿಂಗೆ ಹೊಲ್ದಾದ್ಮೇಲೆ ನೀವು ಈ ರೀತಿ ಐರನ್ ಕೂರಿಸ್ಬಿಡ್ಬೇಕು. ಹೊಲಿಗೆನ ಐರನ್ನಲ್ಲಿ ಈ ರೀತಿ ನೀಟಾಗಿ ಕೂರಿಸ್ಬಿಟ್ರೆ ಕೂರುತ್ತೆ ಹೊಲಿಗೆ. ನೋಡಿ, ನಾವು ಹೊಲ್ದಾದ ತಕ್ಷಣ ಐರನ್ನು ನೋಡಿ, ಇಲ್ಲಿ ಡಿಸ್ಟೆನ್ಸು ಕೂಡ ನೀಟಾಗಿ ಬರಬೇಕು. ಅದರಲ್ಲಿ ಅಂದರೆ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಅದರಲ್ಲಿ ಮ್ಯಾಚಿಂಗ್ ಥ್ರೆಡ್ ಹಾಕ್ಕೊಂಡಿರ್ತೀರಲ್ಲ ಅಷ್ಟು ಕಾಣೋದಿಲ್ಲ. ಈಗ ನಿಮಗೆ ಕಾಣಿಸ್ಲಿ ಅಂತ ನಾನು ವೈಟ್ ಥ್ರೆಡ್ಡಲ್ಲಿ ತೋರಿಸಿದ್ದೀನಿ. ನೋಡಿ, ಇವಾಗ ಹಿಂಗೆ ಕೂರಿಸ್ಬಿಟ್ರೆ ಆ ಸುಕ್ಕು ಆಗಿರೋದು ಏನು ಗೊತ್ತೇ ಆಗೋದಿಲ್ಲ, ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಹಿಂಗೆ ಹೊಲಿಬೇಕಾದ್ರೆ ಪ್ರೆಷರ್ ಫೂಟ್ ಎತ್ತಿ ಒಂದು ಹೊಲಿಗೆ ಮಿಸ್ಟೇಕ್ ಆದರೆ ಈ ಥರ ಆಗುತ್ತೆ. ಅದಕ್ಕೆ ಅದನ್ನೊಂದು ತೋರಿಸಿದ್ದೆ. ನೋಡ್ರಿ, ಇಲ್ಲಿ
ಒಂದು ಸಲ ಎತ್ತಿ ಮತ್ತೆ ಹಾಕೊಂಡ್ಬಿಟ್ರೆ. ಅದಕ್ಕೆ ನಾನು ಮಿಷನನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಅಂದರೆ, ನಾವು ನಿಲ್ಲಿಸಿದಾಗ ಯಾವಾಗಲೂ ಸೂಜಿ ಒಳಗಡೆ ಹೋಗಬೇಕು. ನನಗೆ ಇದರಲ್ಲಿ ಸೆಟ್ ಮಾಡ್ಕೋಬೋದು ಈ ಥರ ಮಿಷನಲ್ಲಿ. ಆದರೆ ಸಣ್ಣ ಮಿಷನಲ್ಲಾದರೆ ನಾವು ನಿಲ್ಲಿಸ್ಬೇಕಾದ್ರೆ ಸೂಜಿ ಒಳಗಡೆನೇ ಹೋಗಿರಬೇಕು, ಆ ನಂತರ ನಿಲ್ಲಿಸ್ಬೇಕು. ನೋಡಿ, ಇದು ನೀಟಾಗಿ ಬಂದಿದೆ. ಇದೇ ರೀತಿ ಶರ್ಟಿಂದೆಲ್ಲ ಮಾಡೋದು. ಇದು ಯಾವ ರೀತಿ ಮಿಸ್ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ನೋಡಿ, ಇದು ಈ ಥರ ಇರುತ್ತಲ್ಲ, ಇದನ್ನು ಕೂಡ ಐರನ್ ಮಾಡಿಬಿಟ್ರೆ ಅದು ಕೂತ್ಕೊಳ್ಳುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಇದಾಗೋದಿಲ್ಲ ಹೊಲ್ದಾದ್ಮೇಲೆ. ಬಟ್ಟೆಗೆ ಐರನ್ನ ಮಹತ್ವ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಇದೇ ಮಹತ್ವ. ನಾವು ಹೊಲಿದಾಗ ಯಾವ ರೀತಿ ಸುಕ್ಕಾಗಿತ್ತು, ಈಗ ಐರನ್ ಮಾಡಾದ್ಮೇಲೆ ಯಾವ ರೀತಿ ಅದು ಕೂತ್ಕೊಳ್ಳುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಯಾವ ಸುಕ್ಕು ಇರೋದಿಲ್ಲ, ನೀಟಾಗಿ ಇದಾಗುತ್ತೆ. ನಾವು ಐರನ್ನ ಉಜ್ಜಬೇಕಾದ್ರೂ ಅಷ್ಟೇ, ಉದ್ದ ಎಳೆಗೆ ಯಾವಾಗಲೂ ಈ ರೀತಿ ಉಜ್ಜಬೇಕು, ಹಿಂಗೆ ಅಡ್ಡ ಎಳೆಗೆ ಉಜ್ಜಬಾರ್ದು. ಅದನ್ನು ತಿಳ್ಕೊಬೇಕು ನೀವು. ನೆಕ್ಸ್ಟ್ ಹೊಲಿಗೆ ನೋಡಿ, ಇಲ್ಲಿ 2 ಬಟ್ಟೆ ಪೀಸ್ ಇದೆ. ಇದರಲ್ಲೂ ಅಷ್ಟೇ ಒಂದೇ ಸಮ ಇದೆ ನೋಡಿ. ಇದಕ್ಕೆ ಒಂದು ಜಾಯಿಂಟ್ ಮಾಡ್ತೀನಿ. ಜಾಯಿಂಟ್ ಮಾಡಾದ್ಮೇಲೆ ಯಾವ ರೀತಿ ಮೇಲೊಲ್ಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇದು ರೈಟ್, ಇದರಲ್ಲಿ ಇದು ಉಲ್ಟಾ, ಇದು ಉಲ್ಟಾ, ಇದು ಸೀದಾ. ನೋಡಿ, ಇದು ಸೀದಾ ಇದೆ, ಅದಕ್ಕೆ ನಾವು ಸೀದಾ ಕಡೆದೇ ಇಟ್ಕೋಬೇಕು ಜಾಯಿಂಟ್ ಮಾಡುವಾಗ. ನೋಡಿ, ಈ ಕಡೆಗೂ ಉಲ್ಟಾ ಬಂದಿದೆ, ಈ ಕಡೆಗೂ ಉಲ್ಟಾ ಬಂದಿದೆ. ಇವೆರಡು ಬಟ್ಟೆಯಲ್ಲಿ ಸೀದಾ ಕಡೆಗೆ ಎರಡನ್ನು ಜೋಡಿಸ್ಕೋಬೇಕು ನೋಡಿ. ಇದು ಸೀದಾ ಬಂದಿದೆ, ಇದು ಸೀದಾ ಬಂದಿದೆ. ಇವೆರಡನ್ನು ಇವಾಗ ಜೋಡಿಸ್ತೀನಿ. ಎಲ್ಲ ಉಡುಪುಗಳನ್ನು ಹೊಲಿಬೇಕಾದ್ರೆ ಯಾವ್ಯಾವ ಥರ ಹೊಲಿಗೆ ಬರುತ್ತೆ ಅಂತ ತೋರಿಸ್ತಾ ಇರೋದು ಇವಾಗ ನಿಮಗೆ. ಫಸ್ಟಲ್ಲಿ ನಾವು ಟಾಕ ಹಾಕಲೇಬೇಕು. ಈಗ ನಾವು ಜಾಯಿಂಟ್ ಮಾಡಿದ್ದೀವಿ. ಈಗ ಒಂದು ಬಟ್ಟೆ ಕೊಟ್ಟು ತಗೊಳ್ಳೋಣ. ಹಿಂಗೆ ದಾರ ಎಳೆದ್ಬಿಟ್ಟು ಕಟ್ ಮಾಡಿದರೆ ಒಂದೊಂದು ಸಲ ಸೂಜಿಲಿ ದಾರ ಹೋಗ್ಬಿಡುತ್ತೆ, ಅವಾಗ ಮತ್ತೆ ಪೋಣ್ಸೋಕ್ಕೆ ನಮಗೆ ಕಷ್ಟ ಆಗುತ್ತೆ ಅಂತ ನಾನು ಒಂದು ಹೊಲಿಗೆ ಆದಮೇಲೆ ಇನ್ನೊಂದು ಬಟ್ಟೆ ಕೊಟ್ಬಿಡ್ತೀನಿ ನೋಡಿ. ಇವಾಗ ಇದನ್ನು ಈ ರೀತಿ ಮಡಿಸ್ಕೋಬೇಕು. ಇದು ಸೀದಾ ಕಡೆ ಅಥವಾ ಈ ರೀತಿ ಬೇಕಾದರೂ ಮಡಿಸ್ಕೋಬೋದು. ನಾವೀಗ ಯಾವ ಕಡೆಗೆ ಹೊಲಿಗೆ ಹಾಕ್ತೀವೋ ಆ ಕಡೆಗೆ ಇದು ಕೂಳೆ ಇರಬೇಕು, ಗೊತ್ತಾಯ್ತಾ? ಆ ರೀತಿ 1/4 ಇಂಚ್ ಡಿಸ್ಟೆನ್ಸಿಗೆ ಮೇಲೊಲ್ಗೆ ಹಾಕಬೇಕು. ನೋಡಿ, ಕೂಳೆ ಕಡೆಗೆ ಇದನ್ನು ಹಿಡಿದಿಟ್ಕೊಂಡಿದೆ.
ಈ ಮೇಲೊಲ್ಗೆ ಹಾಕಿರೋದು ಇದು ನೀಟಾಗಿ ಈ ರೀತಿ ಹಾಕಬೇಕು. ಇದು ಒಂದು ಹೊಲಿಗೆ. ನಾವು ಹೊಲಿಬೇಕಾದ್ರೆ ಈ ಥರ ಹೊಲಿಗೆ ಕೂಡ ಉಪಯೋಗಿಸ್ಕೋಬೇಕಾಗುತ್ತೆ. ಫಸ್ಟಿಗೆ ಇಲ್ಲಿ ಕೂಳೆನೇ ಇಲ್ದಂಗೆ ಹೊಲಿದಿದ್ವಿ. ಈಗ ನೋಡಿ ಹೊಲಿದ್ಬಿಟ್ಟು ಈ ಡಿಸ್ಟೆನ್ಸು ನೀಟಾಗಿ ಬರಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬಂದಿದೆ. ಇಲ್ಲಿ ಕ್ರಾಸಾಗಿ ಬಂದಿದೆ ಒಂದು ಸ್ವಲ್ಪ. ಆ ಕ್ರಾಸಾಗಿ ಬಂದರೆ ಯಾವ ಥರ ಕಾಣುತ್ತೆ ಅಂತ ನೋಡಿ, ಚೆನ್ನಾಗಿ ಕಾಣೋದಿಲ್ಲ. ಆದ್ದರಿಂದ ಡಿಸ್ಟೆನ್ಸು ನೋಡಿ ಇಲ್ಲಿಂದ ಇಲ್ಲಿಗೆ ಬಂದಿದೆಯಲ್ಲ, ಈ ಥರ ಡಿಸ್ಟೆನ್ಸು ಬರಬೇಕು. ಒಂದೇ ಸಮ ಡಿಸ್ಟೆನ್ಸು ಬರಬೇಕು. ಗೊತ್ತಾಯ್ತಾ? ನೋಡಿ ಇಲ್ಲಿಂದ ಒಂದು ಸ್ವಲ್ಪ ಮಿಸ್ ಆಗಿದೆ. ಆ ರೀತಿ ಮಾಡಬೇಡ್ರಿ, ಏಕೆಂದರೆ ಇದು ಮೇಲ್ಗಡೆ ಕಾಣೋ ಅಂಥ ಹೊಲಿಗೆ. ಇದಕ್ಕೆ ಮೇಲು ಹೊಲಿಗೆ ಅಂತ ಹೇಳ್ತೀವಿ. ನೋಡಿ ಈಗ ಒಂದು 2 ಬಟ್ಟೆ ಪೀಸ್ ತೊಗೊಂಡಿದ್ದೀನಿ. ಇದನ್ನು ಜಾಯಿಂಟ್ ಮಾಡಬೇಕು. ಇದು ಜಾಯಿಂಟ್ ಮಾಡಾದಮೇಲೆ ಈ ರೀತಿ, ಇವಾಗ ಈ ರೀತಿ ಇದೆಯಲ್ಲ, ಅದು ಈ ರೀತಿ ಬರುತ್ತೆ. ಆವಾಗ ಜಾಯಿಂಟು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇದಕ್ಕೆ ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ಎಡ್ಜು ನೀಟಾಗಿರೋದಕ್ಕೆ ಒಂದು ಹೊಲಿಗೆ ಒಂದು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಇದು ನೋಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಆಮೇಲೆ 1 ಇಂಚಿಗೆ 1 ಇಂಚಿಗೆ ಒಂದು ಗೆರೆಯನ್ನು ಹಾಕೋತೀನಿ. ನೋಡಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಇಷ್ಟನ್ನು ಮಾತ್ರ ಕಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗಿರೋದಷ್ಟನ್ನು ಕಟ್ ಮಾಡ್ಕೊಳ್ತೀನಿ. ಇದಕ್ಕೆ ಮೆಜರ್ಮೆಂಟೇ ಮುಖ್ಯ. ನೀವು ಅರ್ಧ ಇಂಚ್ ಬೇಕಾದರೂ ಇಟ್ಕೋಬೋದು. ನಾನು ನಿಮಗೆ ಬಿಗಿನರ್ಸ್ ಅಲ್ವಾ, ಅದಕ್ಕೆ 1 ಇಂಚು ಮಾರ್ಜಿನ್ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನಾನು ಸ್ಟ್ರೈಪ್ ಹಾಕಿದ್ದೀನಲ್ಲ, ಅಲ್ಲಿ ಕರೆಕ್ಟಾಗಿ ಹೊಲಿಗೆ ಹಾಕ್ತೀನಿ. ಇದರಲ್ಲೂ ಅಷ್ಟೇ ಉಲ್ಟಾ ಸೀದಾ ನೋಡ್ಕೋಬೇಕು. ನೋಡಿ ಇದು ಉಲ್ಟಾ, ಇದು ಕೂಡ ಉಲ್ಟಾ. ಇವಾಗ ಸೀದಾ ಸೀದಾ ಇಟ್ಕೊಂಡು ಇದು ಸೀದಾ, ಇದು ಸೀದಾ. ಆದ್ದರಿಂದ ಸೀದಾ ಸೀದಾ ಇಟ್ಕೊಂಡಿದ್ದೀನಿ. ಉಲ್ಟಾ 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 ಏನು ಬಂದಿದೆ, ಕೆಳಗಡೆ ಮೇಲ್ಗಡೆ ಬಂದಿದೆ. ಈಗ 1 ಇಂಚಿಗೆ ಹೊಲಿಗೆ ಹಾಕ್ತೀನಿ. ಇವಾಗ ಏನು ಮಾಡಬೇಕು ನೋಡಿ, ಇದನ್ನು ತೆಗೆದಿಟ್ಕೋಬೇಕು. ಈಗ ಕೂಳೆ ಒಂದು ಇಂಚ್ ಬಂದಿದೆ. ಇದನ್ನು ಈ ಥರ ಮಡಿಸ್ಬೇಕು. ಇದು 1 ಇಂಚ್ ಕೂಳೆ ಬಂದಿದೆ ನೋಡಿ. ಇಲ್ಲಿ ಅರ್ಧ ಇಂಚು ಮಡಿಸಿ ಈ ಕಡೆಗೂ ಹೊಲಿಗೆ ಹಾಕಬೇಕು. ಆಮೇಲೆ ಈ ಕಡೆಗೂ ಕೂಡ ಅರ್ಧ ಇಂಚು ಮಡಿಸಿ ಹೊಲಿಗೆ ಹಾಕಬೇಕು. ಇವಾಗ ಆ 2 ಹೊಲಿಗೆನ ಹಾಕ್ತೀನಿ.
ನೋಡಿ ಉಲ್ಟಾ ಕಡೆಗೆ 1 ಇಂಚ್ ಕೂಳೆ ಇತ್ತು, ಇವಾಗ ಅರ್ಧ ಇಂಚು ಕೂಳೆ ಮಡಿಸಿ ಎರಡೂ ಕಡೆಗೂ ಹೊಲಿಗೆ ಹಾಕಿದ್ದೀನಿ. ನೋಡಿ ಇದು ಈ ಕಡೆ ಈ ರೀತಿ ಬರುತ್ತೆ. ಜಾಯಿಂಟ್ ಮಾಡಿದ್ರೂ ಕೂಡ ಈ ಕಡೆಗೊಂದು ಈ ಕಡೆಗೊಂದು ನೋಡಿ, ಇಲ್ಲೂ ಕೂಡ ನೀವು ಕೂಳೆ ಕಾಣೋದಿಲ್ಲ, ಇದನ್ನು ಕೂಡ ಏನು ಕೂಳೆ ಕಾಣೋದಿಲ್ಲ. ನಿಮಗೆ ಎಳೆ ಬಿಚ್ಚೋ ಅಂಥ ಬಟ್ಟೆಗಳಿಗೆಲ್ಲ ಈ ರೀತಿ ಜಾಯಿಂಟ್ ಮಾಡ್ಬೋದು. ಒಂದು ಲಂಗದಲ್ಲಾಗಲಿ ಯಾವುದ್ರಲ್ಲಾದರೂ ಆಗಲಿ ಮಧ್ಯದಲ್ಲಿ ಜಾಯಿಂಟ್ ಮಾಡಬೇಕಾದ್ರೆ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಡಬಲ್ ಟಾಪ್ ಸ್ಟಿಚ್ ಅಂತ ಹೇಳ್ತೀವಿ. ಅಂದರೆ ಮೇಲ್ಗಡೆಗೆ 2 ಹೊಲಿಗೆ ಬಂದಿರುತ್ತೆ. ಇದರಲ್ಲಿ ಮೇಲ್ಹೊಲಿಗೆ ಸಿಂಗಲ್ ಟಾಪ್ ಸ್ಟಿಚ್ಚು, ಇದು ಒಂದೇ ಡಿಸ್ಟೆನ್ಸಲ್ಲಿ ಬಿಟ್ಟು ಹೊಲಿಬೇಕು. ನೋಡಿ ಒಳಗಡೆ ಈ ಥರ ಕೂಳೆ ಇರುತ್ತೆ ಒಂದು ಸ್ವಲ್ಪ, ಆದ್ರೂ ಏನು ಬಿಚ್ಕೊಳ್ಳೋದಿಲ್ಲ ಎಳೆ. ಇದು ಸಿಂಗಲ್ ಟಾಪ್ ಸ್ಟಿಚ್ಚು, ಇದು ಡಬಲ್ ಟಾಪ್ ಸ್ಟಿಚ್ಚು. ಗೊತ್ತಾಯ್ತಾ? ಯಾವ್ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅಂತ ನಾನು ಪಾಠ ಮಾಡುವಾಗ ಯಾವ್ಯಾವ ಹೊಲಿಗೆ ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇವನ್ನೆಲ್ಲ ಹೊಲಿಯೋದು ಕಲ್ತ್ಕೋಬೇಕು, ಯಾವ ರೀತಿ ಮಡಿಸಿ ಹೊಲಿಬೇಕು, ಯಾವ ರೀತಿ ಡಿಸ್ಟೆನ್ಸ್ ಇಟ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು. ಈಗ ನಾನು ನೆಕ್ಸ್ಟ್ ಹೇಳ್ಕೊಡ್ತಾ ಇರೋದು 2 ಅಂದರೆ ಡಿಸೈನ್ ಬಟ್ಟೆ ಬಂದಿದೆ, ಅಂದರೆ ಪ್ರಿಂಟೆಡ್ ಬಟ್ಟೆ. ನೋಡಿ ಇದರಲ್ಲೂ ಕೂಡ ಉಲ್ಟಾ ಸೀದಾ ಗುರ್ತು ಮಾಡ್ಕೋಬೇಕು. ಇದು ಸೀದಾ, ಇದು ಉಲ್ಟಾ, ಇದು ಕೂಡ ಉಲ್ಟಾ, ಇದು ಸೀದಾ. ಇದು ಇವಾಗ ನಾನು ಫ್ರೆಂಚ್ ಸೀಮ್ ಅಂತ ಹೇಳ್ಕೊಡ್ತೀನಿ. ಅದರಲ್ಲಿ ಈ ಡಿಸೈನ್ಗಳಿದೆಯಲ್ಲ, ಈ ಡಿಸೈನು ಕೂಡ ಹೊಂದಿಸ್ಕೋಬೇಕು. ಈ ಥರ ಫ್ಲವರು ಅಥವಾ ಏನಾದರೂ ಪ್ರಾಣಿಗಳು ಇದ್ದರೆ ಬುಡ ಕೆಳಗಡೆ ಇರಬೇಕು, ಇದು ಹೂವೆಲ್ಲ ಮೇಲ್ಗಡೆ ಇರಬೇಕು. ಅದನ್ನೇ ಹಿಂಗೆ ಉಲ್ಟಾ ಮಾಡಿ ಹೊಲಿಬಾರ್ದು, ಯಾವಾಗಲೂ ಮೇಲ್ಭಾಗಕ್ಕೆ ಇರಬೇಕು. ಪ್ರಾಣಿಗಳಿದ್ದರೂ ಅಷ್ಟೇ, ತಲೆ ಇಲ್ಲಿ ಬರಬೇಕು, ಬಾಲ ಇಲ್ಲಿ ಬರಬೇಕು, ಆ ರೀತಿ ಜೋಡಿಸಿ ಹೊಲಿಬೇಕು. ಈಗ ಇದನ್ನು ಫ್ರೆಂಚ್ ಸೀಮ್ ಅಂತ ಹೇಳ್ತೀವಿ. ನಾನು ತೋರಿಸಿದ್ದೆ ಆಗಲೇ ಒಂದು ಹೊಲಿಗೆನ, ಅದೇ ರೀತಿ ಫಸ್ಟು ಉಲ್ಟಾ ಇಟ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಆನಂತರ ಸೀದಕ್ಕೆ ನೀಟಾಗಿ ಇಟ್ಕೊಂಡು ಜಾಯಿಂಟ್ ಮಾಡಬೇಕು. ಇದನ್ನು ಫ್ರೆಂಚ್ ಸೀಮ್ ಅಂತ ಹೇಳ್ತೀವಿ. ನೋಡಿ ಇದು ಉಲ್ಟಾ ಕಡೆಗೆ ಬಂದಿದೆ ಕೂಳೆ. ಇವಾಗ ಇದು 2 ಬಟ್ಟೆಗಳನ್ನು ಜಾಯಿಂಟ್ ಮಾಡುವಾಗ ನೋಡಿ, ಇಲ್ಲಿ ಜಾಯಿಂಟು ಕಾಣುತ್ತೆ ಅನ್ನೋ ಹಂಗಿಲ್ಲ, ಒಳಗಡೆ ಕೂಳೆ ಕೂಡ ಕಾಣೋದಿಲ್ಲ. ನೋಡಿ ಈ ವೈಟು ಎಲ್ಲ ಒಂದು ಕಡೆ ಬಂದಿದೆ, ಬ್ಲ್ಯಾಕು ಒಂದು ಕಡೆ ಬಂದಿದೆ. ನೀವು ಅದೇ ಜಾಯಿಂಟ್ ಮಾಡಬೇಕಾದ್ರೆ ಇದನ್ನು ಉಲ್ಟಾ ಇದನ್ನು ಸೀದಾ ಮಾಡಬಾರ್ದು. ಇದೇ ರೀತಿ ಮಾಡಿದರೆ ನೋಡಿ, ಇಲ್ಲಿ ಜಾಯಿಂಟ್ ಇದೆ, ನೀಟಾಗಿ ಐರನ್ ಮಾಡಿಬಿಟ್ರೆ ಜಾಯಿಂಟ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಒಳಗಡೆ ಕೂಡ ಇಲ್ಲಿ ಎಳೆ ಬಿಡೋ ಅಂಥ ಕೂಳೆ ಇರೋದಿಲ್ಲ. ಈ ಥರ ಜಾಯಿಂಟ್ ಕೂಳೆ, ಇದಕ್ಕೆ ಫ್ರೆಂಚ್ ಸೀಮ್ ಅಂತ ಹೇಳ್ತೀವಿ. ಇದನ್ನು ಸಾಮಾನ್ಯ ಈಗ ಒಂದು ಬ್ಯಾಗು ಹೊಲಿತೀವಿ ಅಂತ ಇಟ್ಕೊಳ್ಳಿ, ಆ ಬ್ಯಾಗಲ್ಲಿ ಈ ರೀತಿ ಕೂಳೆ ಇದ್ದರೆ ಇಲ್ಲೇನು ಧೂಳು ಸೇರ್ಕೊಳ್ಳೋದಿಲ್ಲ, ಮಗುಚ್ಬಿಟ್ಟು ಕೊಡು ಬಿಡ್ಬೋದು. ಆದರೆ ಇದು ಗುಂಜು ಬರೋ ಹಂಗೆ, ಅಂದರೆ ಎಳೆ ಬಿಡೋ ಹಂಗೆ ಬಿಡಬಾರ್ದು. ಎಷ್ಟೊಂದಕ್ಕೆ ಇದನ್ನು ಉಪಯೋಗಿಸ್ಕೋಬೋದು. ಅದನ್ನು ಹೊಲಿತಾ ಯಾವ್ಯಾವ ಹೊಲಿಗೆನ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ ಇದು ಮೇಲ್ಭಾಗ, ಇದು ಒಳಭಾಗ, ಆದ್ರೂ ಕೂಳೆ ಇಲ್ಲ. ಇದಕ್ಕೆ ಫ್ರೆಂಚ್ ಸೀಮ್ ಆಗಲೇ ತೋರಿಸಿದ್ನಲ್ಲ, ಅದೇ ಹೊಲಿಗೆ. ನೋಡಿ ಈಗ 2 ಬಟ್ಟೆನ ಜಾಯಿಂಟ್ ಮಾಡಬೇಕು. ಇವಾಗ ನಾನು ಇಲ್ಲಿ ಒಂದು ಅರ್ಧ ಇಂಚಿಗೆ ಗೆರೆ ಹಾಕೋತಾ ಇದ್ದೀನಿ. ಇದನ್ನು ಹೊಲಿದು ಬಿಡಬೇಕು. ಆ ನಂತರ ಈಗ ನೋಡಿ ಹೊಲಿಗೆ ಹಾಕಿದ್ದೀನಿ. ಇದು ಅರ್ಧ ಇಂಚ್ ಇದೆಯಲ್ಲ, ಅದರಲ್ಲಿ ನಾವು 1/4 ಇಂಚ್ ಬಟ್ಟೆನ ಒಂದು ಬಟ್ಟೆನಲ್ಲಿ, ಇದು ಒಂದು ಬಟ್ಟೆನಲ್ಲಿ
1/4 ಇಂಚ್ ಬಟ್ಟೆನ ಕಟ್ ಮಾಡ್ಕೋಬೇಕು. ಇದು ಮೇಲ್ಗಡೆದು ಒಂದೇ ಬಟ್ಟೆನ 1/4 ಇಂಚು ಕಟ್ ಮಾಡ್ಕೋಬೇಕು. ನೋಡಿಕೊಂಡು ಕಟ್ ಮಾಡಬೇಕು. ಒಂದು ಬಟ್ಟೆ ಮಾತ್ರ ಕಟ್ ಮಾಡ್ಕೋಬೇಕು. ಇದನ್ನು ಯಾವ್ಯಾವ ಉಡುಪಿಗೆ ಬಳಸ್ತಾರೆ ಅಂತ ಹೇಳ್ತೀನಿ. ಯಾಕೆ 2 ಇದ್ದರೆ ಆಗಲ್ವಾ ಅಂತ ಕೇಳ್ಬೋದು ನೀವು, ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತ. ಈಗ ಜೀನ್ಸ್ ಪ್ಯಾಂಟು ಅದರಲ್ಲೆಲ್ಲ ಹೊಲಿದಿರ್ತಾರೆ, ನೀವು ನೋಡಿರ್ಬೋದು. ಅದು ಜೀನ್ಸ್ ಪ್ಯಾಂಟು ತುಂಬ ದಪ್ಪ ಇರುತ್ತಲ್ವ, ಆದ್ದರಿಂದ ಈ ಹೊಲಿಗೆನ ಉಪಯೋಗಿಸ್ತಾರೆ. ನೋಡಿ ಈ ಥರ ಇರುತ್ತೆ. ಇದು 1/2 ಇಂಚು ಅಲ್ಲಿ 1/4 ಇಂಚು ಕಟ್ ಮಾಡಿದ್ದೀವಲ್ಲ, ಇಲ್ಲಿ ಮಡಿಸ್ಕೋಬೇಕು. ಆನಂತರ ಮತ್ತೆ ಇಲ್ಲಿ ಹೊಲಿಬೇಕು. ಈ ರೀತಿ ಮಡಿಸ್ಕೊಂಡು ಹೊಲಿಬೇಕು. ಈಗ ಡಬಲ್ ಬಟ್ಟೆ ಮಡಿಸ್ಬೇಕಾಗಿತ್ತು, ಆವಾಗ ಹೊಲಿಯೋದಕ್ಕೆ ತುಂಬ ಕಷ್ಟ ಆಗೋದು. ಆದ್ದರಿಂದ ಒಂದು ಬಟ್ಟೆ ಕಟ್ ಮಾಡಿ ಇನ್ನೊಂದು ಬಟ್ಟೆನ ಅದರೊಳಗಡೆ ಮಡಿಸಿ ಹೊಲಿತಾ ಇದ್ದೀವಿ. ಇದನ್ನು ಮಿಷನ್ ಫೆಲ್ಲೆಡ್ ಸೀಮ್ ಅಂತ ಹೇಳ್ತೀವಿ. ಮಿಷನಲ್ಲೇ ಇದನ್ನ ಮಾಡಿ ಹೊಲಿಯೋದು. ನೋಡಿ ಇವಾಗ ಇದಕ್ಕೆ ಹೊಲಿಗೆ ಹಾಕ್ಬೋದು. ಆವಾಗ ಈ ದಪ್ಪ ಕಡಿಮೆ ಆಗುತ್ತೆ, ಹೊಲಿಗೆನೂ ಕೂಡ ಈ ತುದಿ ಕೂರೋದ್ರಿಂದ ಇದು ಕರೆಕ್ಟಾಗಿರುತ್ತೆ. ನೋಡಿ ಅಷ್ಟು ವ್ಯತ್ಯಾಸನೂ ಆಗೋದಿಲ್ಲ. ಮೇಲ್ಗಡೆ ಈ ರೀತಿ ಬಂದಿರುತ್ತೆ, ಗೊತ್ತಾಯ್ತಾ. ಈ ಪ್ಯಾಂಟಲ್ಲೆಲ್ಲ ಜೀನ್ಸ್ ಪ್ಯಾಂಟಲ್ಲೆಲ್ಲ ಈ ರೀತಿ ಇರುತ್ತೆ ನೋಡ್ರಿ, ಹಿಂಗೆ ಜಾಯಿಂಟ್ ಬಂದಿರುತ್ತೆ. ಇಲ್ಲಿ ಮೇಲ್ಗಡೆ ಡಬಲ್ ಸ್ಟಿಚ್ಚು ಕಂಡಂಗೆ ಕಾಣುತ್ತೆ. ಈ ರೀತಿ ಮಾಡ್ಕೋಬೇಕು. ಇಲ್ಲಿ 2 ಬಟ್ಟೆನೂ ಮಡಿಸಿ ಹೊಲಿದ್ರೆ ಇಲ್ಲಿ ತುಂಬ ದಪ್ಪ ಆಗೋದು, ವ್ಯತ್ಯಾಸನೂ ಆಗೋದು. ಆದ್ದರಿಂದ ಇದು ನೋಡಿ ಫ್ಲಾಟ್ ಆಗಿದೆ, ಇವಾಗ ಕರೆಕ್ಟಾಗಿದೆ. ಮಿಷನ್ ಫೆಲ್ಲೆಡ್ ಸೀಮ್ ಅಂತ ಮಿಷನಲ್ಲೇ ಒಳಗಡೆ ಹಾಕೋದು. ನೋಡಿ ಚೆನ್ನಾಗಿ ಬರುತ್ತೆ. ಇದನ್ನು ಪ್ಯಾಂಟ್ಗಳಲ್ಲಿ, ಜೀನ್ಸ್ ಪ್ಯಾಂಟ್ಗಳಲ್ಲಿ ಉಪಯೋಗಿಸ್ತಾರೆ. ಮತ್ತು 2 ಬಟ್ಟೆ ಜಾಯಿಂಟ್ ಮಾಡುವಾಗ ಈ ರೀತಿ ಮಾಡಿದರೆ ನೋಡಿ ಚೆನ್ನಾಗಾಗಿರುತ್ತೆ. ಆ ಥರ ಕೂಡ ಉಪಯೋಗಿಸ್ತಾರೆ. ತುಂಬ ಬಟ್ಟೆಗಳಿಗೆ ಉಪಯೋಗಿಸ್ತಾರೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪಾಠ ಮಾಡಬೇಕಾದ್ರೆ. ಇದು ನೋಡಿ ಡಬಲ್ ಹೊಲಿಗೆ ಮೇಲ್ಭಾಗಕ್ಕೆ ಬರೋಂಗೆ ಹೊಲಿಬೇಕು. ನಾವು ಹಿಡ್ಕೊಳ್ಳೋದು ಹೇಗೆ ಇಟ್ಕೋಬೇಕು, ಉಲ್ಟಾ ಫಸ್ಟ್ ಹಿಡ್ಕೊಂಡು ಕೂಳೆ ಮಾಡಿಕೊಂಡು ಅದ್ರಲ್ಲಿ 1/4 ಇಂಚ್ ಕಟ್ ಮಾಡಿಕೊಂಡು ಹಿಂಗೆ ಮಡಿಸಿ ಹೊಲಿದಾಗ ಮೇಲ್ಗಡೆ ಬರಬೇಕು ಈ ಹೊಲಿಗೆ. ಆವಾಗ ಚೆನ್ನಾಗಾಗುತ್ತೆ. ಇದನ್ನು ಡಿಫ್ರೆಂಟ್ ಕಲರ್ ಜೀನ್ಸಲ್ಲೂ ಅಷ್ಟು ಡಿಫ್ರೆಂಟ್ ಕಲರ್ ದಾರದಲ್ಲಿ ಹಾಕ್ತಾರೆ, ಅದೇ ರೀತಿ ಹಾಕಬೇಕು. ನಾನಿವಾಗ ಹಾಕಿರೋದು ಕರೆಕ್ಟಾಗಿದೆ, ವೈಟ್ ಕಲರ್ ದಾರ. 2 ಹೊಲಿಗೆ ನೀಟಾಗಿ ಬರುತ್ತೆ. ನೋಡಿ ನಾನು ಇಲ್ಲಿ 2 ಬಟ್ಟೆ ಜಾಯಿಂಟಿಗೆ ತೊಗೊಂಡಿದ್ದೀನಿ. ಇದರಲ್ಲಿ ರೈಟು, ಇದು ರೈಟು, ಇದು ಉಲ್ಟಾ, ಇದು ಉಲ್ಟಾ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ 1 ಇಂಚಿಗೆ ಮಾರ್ಜಿನ್ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಭಾಗಕ್ಕೆ, ಗೊತ್ತಾಯ್ತಾ. ಇವೆರಡು ಮೇಲ್ಭಾಗ ಅಲ್ವಾ, ಇಲ್ಲಿಗೂ ಕೂಡ ನಾನು 1 ಇಂಚಿಗೆ ಮಾರ್ಜಿನ್ ಹಾಕ್ಕೋತೀನಿ. ನೀವು ಬಿಗಿನರ್ಸ್ ಆಗಿರೋದ್ರಿಂದ 1 ಇಂಚ್ ಹಾಕಿದ್ದೀನಿ. ಅರ್ಧ ಇಂಚ್ ಇಟ್ಕೊಂಡು ಕೂಡ ಮಾಡ್ಬೋದು ಇದನ್ನು. ನೋಡಿ ಇದನ್ನು ಹಾಕಿದ್ದೀನಲ್ಲ, ಈಗ ಇದನ್ನು ಮಡಿಸ್ಕೋಬೇಕು 1 ಇಂಚಿಗೆ. ಈಗ ಈ ಗೆರೆ ಮೇಲೆ ಇಟ್ಕೋಬೇಕು. ಇದಕ್ಕೆ ಕಿನಾರಿ ಒಂದು ಪಾಯಿಂಟೆಡ್ ಒಂದು ಹಾಕಬೇಕು. ಇದು ಜಾಯಿಂಟ್ ಮಾಡೋ ಹಾಗಿಲ್ಲ, ಹಾಗೆ ಮೇಲಿಟ್ಕೊಂಡು 2 ಹೊಲಿಗೆ ಹಾಕಬೇಕು.
ಈ ತುದಿಗೆ ಹಾಕೋದನ್ನು ಕಿನಾರಿ ಅಂತ ಹೇಳ್ತೀವಿ. ಈ ಡಿಸ್ಟೆನ್ಸ್ ಬಿಟ್ಟು ಹಾಕ್ತೀವಲ್ಲ ಅದಕ್ಕೆ ಪಾಯಿಂಟೆಡ್ ಅಂತ ಹಾಕ್ತೀವಿ. ಪಾಯಿಂಟೆಡ್ಡಲ್ಲಿ 1/4 ಇಂಚ್ ಬೇಕಾದರೂ ಹಾಕ್ಬೋದು, ಅಥವಾ 1/8 1/6 ಅಂತ ಹೇಳ್ತೀವಿ, ಅಷ್ಟು ಬೇಕಾದರೂ ಹಾಕ್ಬೋದು. ನಾನಿವಾಗ 1/4 ಇಂಚಿಗೆ ತೋರಿಸ್ತಾ ಇದ್ದೀನಿ. ಫಸ್ಟು 1/4 ಇಂಚಿನ ಹೊಲಿಗೆ ಹಾಕಿಬಿಟ್ಟು ಆಮೇಲೆ ಕಿನಾರಿ ಹೊಲಿಗೆ ಹಾಕಬೇಕು, ಅವಾಗ ನೀಟಾಗಿ ಬರುತ್ತೆ. ಫಸ್ಟೇ ಕಿನಾರಿ ಹಾಕೋಕೆ ಹೋದರೆ ಇದು ನಿಮಗೆ ಮಿಸ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ 1/4 ಇಂಚಿಗೆ ಒಂದು ಹೊಲಿಗೆ ಹಾಕಬೇಕು. ನೀವು ಬಿಗಿನರ್ಸ್ ಬೇಕು ಅಂದರೆ ಒಂದು ಗೆರೆ ಹಾಕ್ಕೊಳ್ಬೇಕಾದ್ರೂ ಅದ್ರ ಮೇಲೆ ಹಾಕ್ಕೋಬೋದು. ನೋಡಿ, ಇದು ಕೂಡ ಮೇಲ್ಭಾಗಕ್ಕೆ ಬರುವಂಥ ಹೊಲಿಗೆ. ಇದು ಡಬಲ್ ಟಾಪ್ ಸ್ಟಿಚ್ ಬರುತ್ತೆ, ಆದರೆ ಇಲ್ಲಿ ಕೂಳೆ ಹೆಚ್ಚಿಗೆ ಇರುತ್ತೆ. ಅದರಲ್ಲಿ ಡಬಲ್ ಟಾಪ್ ಸ್ಟಿಚ್ ಬಂದರೂ ಕೂಡ ಈ ಥರ ಕೂಳೆ ಇರೋದಿಲ್ಲ. ಇದರಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಕೂಳೆ ಬಿಟ್ಕೊಂಡು ಇದು ಮಾಡಿದ್ದೀನಿ, 1 ಇಂಚ್ ಇಟ್ಕೊಂಡಿದ್ದೀನಿ. ಅರ್ಧ ಇಂಚ್ ಇಟ್ಕೊಂಡು ಕೂಡ ಮಾಡ್ಬೋದು. ಈ ರೀತಿ ಫಸ್ಟ್ ಜಾಯಿಂಟೇ ಮಾಡ್ದಲೆ ಮೇಲ್ಗಡೆ 2 ಹೊಲಿಗೆ ಹಾಕೋದು. ಇದನ್ನು ಕೂಡ ತುಂಬ ಬಟ್ಟೆಗಳಿಗೆ ನಾವು ಉಪಯೋಗಿಸ್ಕೋಬೋದು ಡ್ರೆಸ್ ಹೊಲಿಬೇಕಾದ್ರೆ. ಈ ಸ್ಟಿಚ್ಚು ಕೂಡ ನೋಡಿ ಒಂದೊಂದು ಥರ ಮಾಡಬೇಕು. ನೋಡಿ, ಇದರಲ್ಲೂ 2 ಹೊಲಿಗೆ ಕಾಣಿಸುತ್ತೆ, ಬಟ್ ಇಲ್ಲಿ ಜಾಯಿಂಟು ಅಥವಾ ಕೂಳೆ ಕಾಣೋದಿಲ್ಲ. ಇದರಲ್ಲೂ ಕೂಡ 2 ಹೊಲಿಗೆ ಕಾಣುತ್ತೆ, ಆದರೆ ಇಲ್ಲಿ ಕೂಳೆ ಇರುತ್ತೆ. ಆದರೆ ನಾವಿಲ್ಲಿ ಜಾಸ್ತಿ ಬಿಟ್ಟಿರ್ತೀವಿ. ಒಂದೊಂದಕ್ಕೂ ಒಂದೊಂದು ಥರ ಹೊಲಿಗೆ. ಈ ಥರ ಹೊಲಿಗೆಗಳನ್ನು ನೀವು ಕಲ್ತ್ಕೋಬೇಕು. ಈಗ ನೆಕ್ಸ್ಟ್ ಹೊಲಿಗೆ, ಇದನ್ನು ಮಿಷನ್ ಫೆಲ್ ಸೀಮ್ ಅಂತ ಹೇಳ್ತೀವಿ. ಮಿಷನಲ್ಲಿ ಹೊಲಿಬೇಕಾದ್ರೆ ಒಳಗಡೆ ಎಲ್ಲ ಕೂಳೆ ಹೋಗಿರುತ್ತೆ. ಇದನ್ನು ಲ್ಯಾಪುಡ್ ಸೀಮ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಕೂಳೆ ಇರುತ್ತೆ, ಮೇಲ್ಗಡೆ ಇದೇ ಥರ ಬರುತ್ತೆ. ಡಿಫ್ರೆಂಟ್ ಟೈಪಲ್ಲಿ ಹೊಲಿಗೆ ಹಾಕ್ಬೋದು. ಈಗ ನಾನು 3 ಬಟ್ಟೆ ತೊಗೊಂಡಿದ್ದೀನಿ. ಇದರಲ್ಲಿ ಉಲ್ಟಾ ಸೀದಾ ಗುರ್ತು ಮಾಡ್ಕೋಬೇಕು. ನೋಡಿ, ಇದು ಸೀದಾ, ಇದು ಸೀದಾ, ಇದರಲ್ಲಿ ಇದು ಸೀದಾ. ಈಗ ಇದು ಉಲ್ಟಾ, ಇದು ಉಲ್ಟಾ. ಇದರಲ್ಲೂ ಕೂಡ ಉಲ್ಟಾ ಸೀದಾ ಇರುತ್ತೆ. ಇದು ಸೀದಾ, ಇದು ಉಲ್ಟಾ. ಇದು ಕಾಂಟ್ರಾಸ್ಟ್ ಬಟ್ಟೆ 1 ತೊಗೊಂಡಿದ್ದೀನಿ. ಇದು 2ಕ್ಕೂ ನೋಡ್ರಿ, ಇಲ್ಲಿಗೊಂದು ಜಾಯಿಂಟ್ ಆಗಬೇಕು. ಮಧ್ಯದಲ್ಲಿ ಈ ಬಟ್ಟೆ ಬರಬೇಕು. ಸೀದಾ ಕಡೆಗೆ ಜಾಯಿಂಟು, ಇದಷ್ಟು ಉಲ್ಟಾ, ಈ ಕಡೆದಷ್ಟು ಸೀದಾ. ಗೊತ್ತಾಯ್ತಾ? ಇವಾಗ ಇದಕ್ಕೆ ಇಲ್ಲಿಗೆ 1 ಇಂಚ್ ಮಾರ್ಜಿನ್ನು, ಇಲ್ಲಿಗೆ 1 ಇಂಚ್ ಮಾರ್ಜಿನ್ನು ತೊಗೋಬೇಕು. ಇದರಲ್ಲೂ ಕೂಡ ಇಲ್ಲಿಗೆ 1 ಇಂಚ್ ಮಾರ್ಜಿನ್ನು, ಈ ಕಡೆ 1 ಇಂಚ್ ಮಾರ್ಜಿನ್ನು ಹಾಕೋಬೇಕು. ನೋಡಿ, 3 ಬಟ್ಟೆನೂ ಸೀದಾನೇ ಇದೆ. ಆದರೆ ಇಲ್ಲಿ ಏನು ಮಾಡಬೇಕು ಅಂದರೆ, ನಾವು ಡಿಸೈನ್ ಇರೋ ಬಟ್ಟೆ, ನಾನು ಹೂವು, ಫ್ಲವರು, ಪ್ರಾಣಿಗಳು, ಏನಾದರೂ ಪಕ್ಷಿಗಳು ಇದ್ದರೆ ಅದು ನೀಟಾಗಿ ನೋಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ಜಾಯಿಂಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿಗೆ 1 ಇಂಚು ಅಥವಾ 3/4 ಇಂಚು, ಅರ್ಧ ಇಂಚು ಎಷ್ಟು ಬೇಕಾದರೂ ಹಾಕೋಬೋದು. ನೀವು ಯಾವ ರೀತಿ ಕೂಳೆ ಹಿಡಿತೀರೋ ಅದಕ್ಕೆ ಅನ್ವಯಿಸಿರುತ್ತೆ. ನೋಡಿ, ನಾನು ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು ಹಾಕ್ಕೊಂಡಿದ್ದೀನಿ. ಅದೇ ಥರ ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಈ ಕಡೆಗೆ ಹಚ್ಚಬೇಕು, ಇದನ್ನು ಈ ಕಡೆಗೆ ಹಚ್ಚಬೇಕು. ನೋಡಿ, ಇಲ್ಲಿ ಫ್ಲವರು, ಇದು ಎಲೆಗಳಿದೆ, ಇಲ್ಲಿ ಫ್ಲವರ್ ಇದೆ, ಅದು ಈ ಥರ ಮೇಲಕ್ಕೆ ಹೋಗಿದೆ.
ಈ ಕಡೆನೂ ಕೂಡ ಅದೇ ಥರ ಮೇಲಕ್ಕೆ ಹೋಗೋಂಗೆ ಇಟ್ಟು ಹೊಲಿಬೇಕು. ಅದನ್ನೇ ನೀವು ಈ ಕಡೆಗೆ ಮಾಡಿಕೊಂಡು ಇಲ್ಲಿಗಾದರೆ ನೋಡಿರಿ, ಇದು ಹಿಂಗೆ ಹೋಗ್ತಾ ಇದೆ, ಇದು ಹಿಂಗೆ ಹೋಗ್ತಾ ಇದೆ, ಅದು ಕರೆಕ್ಟಾಗಿರೋದಿಲ್ಲ. ನೀವು ಯಾವಾಗಲೂ ಅಷ್ಟೇ ಇವಾಗ ಚೂಡಿ ಟಾಪು ಅದನ್ನೆಲ್ಲ ಹೊಲಿತಿರಲ್ಲ, ಆವಾಗ ಈ ಥರನೇ ಹಾಕ್ಕೋಬೇಕು. ಮುಂಭಾಗ ಒಂದು ಹಿಂಗೆ ಬಂದು ಹಿಂಭಾಗ ಒಂದು ಹಂಗೆ ಬರಬಾರ್ದು, ಒಂದೇ ಸೇಮ್ ಇಟ್ಕೊಂಡು ಕಟ್ ಮಾಡಿಬಿಟ್ಟು ಆ ಕಡೆಗೂ ಈ ಕಡೆಗೂ ಇದೇ ಥರ ಜೋಡಿಸ್ಕೊಟ್ಟು ಹೊಲಿಬೇಕು. ನೋಡಿ, ಇಲ್ಲಿಗೆ ಈ ಗೆರೆಗೆ ಈ ಗೆರೆ ಇಟ್ಕೊಂಡು ಹೊಲಿಬೇಕು. ಆಮೇಲೆ ಟಾಪ್ ಸ್ಟಿಚ್ಚು ಹಾಕಬೇಕು. ಈಗ ಇದನ್ನು ಕೂಡ ಈ ರೀತಿ ಹೊಲಿತೀನಿ. ಅವಾಗ ಎರಡೂ ಜಾಯಿಂಟು ನೀವೆರಡರ ಮಧ್ಯಕ್ಕೆ ಕಾಂಟ್ರಾಸ್ಟ್ ಪೀಸು. ನಮಗೆ ಇವಾಗ ಒಂದು ಸ್ಲೀವಲ್ಲಿ ಈ ಥರ ಡಿಸೈನಿಗೆ ನಾವು ಈ ಥರ ಬಟ್ಟೆ ಹಚ್ಚುತ್ತೀವಲ್ಲ, ಅದನ್ನು ಈ ರೀತಿ ಮಾಡ್ಕೋಬೋದು. ಜಾಯಿಂಟ್ ಮಾಡಿ ಮಡಿಸಿ ಹೊಲಿಯೋದಲ್ಲ, ಈ ಥರ 1 ಇಂಚಿಗೆ ಅಥವಾ ಅರ್ಧ ಇಂಚಿಗೆ ಇದು ಮಾಡಿಬಿಟ್ಟು ಇಲ್ಲಿಗೊಂದು ಹೊಲಿಗೆ ಹಾಕಬೇಕು. ಆನಂತರ ಅದಕ್ಕೆ ಕಿನಾರಿ ಹೊಲಿಗೆ ಬೇಕಾದರೂ ಹಾಕೋಬೋದು. ಇದು ಜಾಯಿಂಟ್ ಒಂದೇ ಒಂದು ಬಿಟ್ಬಿಟ್ಟು ಅಕಸ್ಮಾತ್ ಇಲ್ಲಿಗೆ ಏನಾದ್ರು ಲೇಸ್ ಹಾಕ್ತೀರಾ ಅಂದರೆ ಒಂದು ಸತಿ ಹಿಂಗೆ ಮಡಿಸಿ ಹೊಲಿದ್ಬಿಟ್ಟು ಅದರ ಅಲ್ಲಿಗೆ ಲೇಸ್ ಇಟ್ಟು ಹೊಲಿದ್ಬಿಡ್ಬೋದು. ನೋಡಿ, ಈ ಕಡೆ ಒಂದು ಹಚ್ಚಿದ್ದೀನಿ. ಇಲ್ಲಿ 1/4 ಇಂಚಷ್ಟು ಜಾಗ ಬಿಟ್ಟಿದ್ದೀನಿ. ಇದು ಒಂದೇ ಹೊಲಿಗೆ ನೋಡಿ ಹಾಕಿರೋದು. ಈಗ ನೀವೇನು ಮಾಡಬೇಕು ಅಂದರೆ, ಇವಾಗ ಸ್ಲೀವಿಗೆ ಈ ಥರದ ಬಟ್ಟೆ ಕಡಿಮೆ ಇದೆ, ಇಲ್ಲಿ ಕಾಂಟ್ರಾಸ್ಟ್ ಬಟ್ಟೆ ಹಚ್ಚಬೇಕು ಅಂದಾಗ ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಆನಂತರ ಇಲ್ಲಿಗೆ ಕಿನಾರಿ ಹೊಲಿಗೆ ಹಾಕಬೇಕು. ಬಟ್ ಕಿನಾರಿ ಹೊಲಿಗೆ ಹಾಕೋದಕ್ಕಿಂತ ಮುಂಚೆ ನೀವೇನಾದರೂ ಈ ಥರ ಏನಾದರೂ ಹಚ್ಚೋದಿದ್ದರೆ ಕಿನಾರಿ ಹೊಲಿಗೆ ಹಾಕೋದ್ರ ಬದಲು ಇದಕ್ಕೆ 2 ಹೊಲಿಗೆ ಹಾಕ್ತೀರಾ, ಅಲ್ಲಿಗೆ ಇಲ್ಲಿ 3 ಹೊಲಿಗೆ ಕುತ್ಕೊಂಡಂಗೆ ಆಗುತ್ತೆ. ಗೊತ್ತಾಯ್ತಾ? ಈ ಥರ ಜಾಯಿಂಟ್ ಮಾಡಿ ಮತ್ತೆ ಇದನ್ನು ಹಚ್ಚಿದಾಗ ನೋಡಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಚೂಡಿದಾರ ಫ್ರಂಟಿಗೆ ಸೆಂಟ್ರ್ ಭಾಗದಲ್ಲಿ ಒಂದು ಬಟ್ಟೆ ಹಚ್ತೀವಲ್ಲ ಆ ಥರನೋ, ಅಥವಾ ಸ್ಲೀವಿಗೆ ಸೆಂಟ್ರ್ ಭಾಗದಲ್ಲಿ ಒಂದು ಬಟ್ಟೆ ಹಚ್ತೀವೋ ಆ ಥರನೋ ಆ ಥರ ಹೊಲಿಬೇಕಾಗುತ್ತೆ. ಈಗ ಇಲ್ಲಿಗೆ ತುದಿ ನಾವೇನು ಹಚ್ಚೋದಿಲ್ಲ, ಹಾಗೆ ಇರಲಿ ಅಂದರೆ ಇಲ್ಲಿಗೆ ತುದಿಗೆ ಒಂದು ಹೊಲಿಗೆ ಹಾಕಬೇಕು. ನೋಡಿ, ನೀವು ಇಲ್ಲೇನು ಹಚ್ಚೋದಿಲ್ಲ ಲೇಸು ಅಂದರೆ ಈ ಥರ ಇಲ್ಲಿಗೆ ಕಿನಾರಿ ಹೊಲಿಗೆ ಹಾಕಬೇಕು. ಇದಕ್ಕೆ ನಾವು ಚಾನಲ್ ಸೀಮ್ ಅಂತ ಹೇಳ್ತೀವಿ. ಇದು ಒಂದು ಚಾನಲ್ಲು, ಇದು ಒಂದು ಚಾನಲ್ಲು, ಇದು ಒಂದು ಚಾನಲ್ಲು, ಎಲ್ಲ ಜಾಯಿಂಟ್ ಮಾಡಬೇಕಾದ್ರೆ ಈ ಥರ ಹೊಲಿಗೆನ ಉಪಯೋಗಿಸ್ತೀವಿ ನಾವು. ಇದನ್ನು ಹಚ್ಚಲ್ಲ ಅಂದರೆ ಮಾತ್ರ ಕಿನಾರಿ ಹೊಲಿಗೆ ಹಾಕ್ರಿ, ಇಲ್ಲ ಅಂದರೆ ಲೇಸ್ ಹಚ್ಚೋದಾದರೆ ಇಷ್ಟು ಮಾಡಿದರೆ ಸಾಕು. ಇದರಲ್ಲಿ ಕ್ರಾಸ್ ಜಾಯಿಂಟ್ ಬೇಕಾದರೂ ಮಾಡ್ಬೋದು. ಹೀಗೆ ಈ ಬಟ್ಟೆನ ಈ ರೀತಿ ಕ್ರಾಸ್ ವಿ ಶೇಪ್ ಬರೋ ಹಂಗೆ ಇಟ್ಕೊಂಡು ಬೇಕಾದರೂ ಮಾಡ್ಬೋದು, ಯಾವ ರೀತಿ ಬೇಕಾದರೂ ಮಾಡ್ಬೋದು. ಇದಕ್ಕೆ ಚಾನಲ್ ಸೀಮ್ ಅಂತೀವಿ. ಒಂದು ಸ್ವಲ್ಪ ಇಲ್ಲಿ ಜಾಸ್ತಿ ಕೂಳೆ ಬಿಟ್ಕೋಬೇಕು, ಯಾಕೆಂದರೆ ತೋಳಲ್ವಾ, ಹಿಂಗಂದರೆ ಬಿಟ್ಕೋಬಾರ್ದು. ಆ ರೀತಿ ಒಂದು ಸ್ವಲ್ಪ ಎಕ್ಸ್ಟ್ರಾ, ನಾನು 1 ಇಂಚಿಗೆ ತೋರಿಸಿದ್ದೀನಿ, 1 ಇಂಚೇ ಬಿಟ್ಕೊಳ್ಳಿ ಪರವಾಗಿಲ್ಲ. ತೀರಾ 1/4 ಇಂಚು ಅರ್ಧ ಇಂಚು ಬಿಟ್ಟರೆ ಇದು ಬೇಗ ಬಿಟ್ಕೊಂಡೋಗೋ ಚಾನ್ಸಸ್ ಇರುತ್ತೆ, ಅಂದರೆ ಟೈಟಾಗಿ ಹಾಕ್ಕೊಂಡಾಗ ಬಿಟ್ಕೊಂಡೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದು ಚಾನಲ್ ಸೀಮ್. ನೋಡಿ, ಇಲ್ಲಿ ಒಂದೇ ಕಲರ್ದು 2 ಬಟ್ಟೆ ತೊಗೊಂಡಿದ್ದೀನಿ. ಇದು ಎಡ್ಜು ನೇರವಾಗೇ ಇದೆ. ಇದು ಒಂದು ಬೇರೆ ಬಟ್ಟೆ ತೊಗೊಂಡಿದ್ದೀನಿ. ಇದರಲ್ಲಿ ಇದು ಸೀದಾ, ಇದು ಉಲ್ಟಾ. ಇದರಲ್ಲಿ ಇದು ಸೀದಾ, ಇದು ಸೀದಾ. ಇಲ್ಲಿ ಜೋಡಿಸಿದ್ದೀನಲ್ಲ, ಇದು 2 ಉಲ್ಟಾ. ಫಸ್ಟು ಉಲ್ಟಾ ಸೀದಾ ಕಂಡುಹಿಡಿಯೋದನ್ನು ಕಲ್ತ್ಕೊಳ್ಳಿ, ಗೊತ್ತಾಯ್ತಾ? ಈಗ ಸೀದಾ ಒಂದು ಬಟ್ಟೆ ಇಟ್ಟಿದ್ದೀನಿ, ಇದನ್ನು ಈ ಕಡೆಗೆ ಇಟ್ಟಿದ್ದೀನಿ. ನೀವು ಇಲ್ಲಿ ಬೇಕಾದರೆ ಮಾರ್ಜಿನ್ ಬೇಕಾದರೂ ಹಾಕೋಬೋದು, ಆದರೆ ಮಾರ್ಜಿನ್ ಏನು ಬೇಡ, ಇದು ಸ್ಟ್ರೈಪ್ ಇದೆ ಬಟ್ಟೆ, ಹಾಗಾಗಿ ಇದು ಮಾಡಿದ್ದೀನಿ. ನಾನಿವಾಗ ಪೈಪ್ಡ್ ಸೀಮ್ ಅಂತ ಹಾಕ್ತಾಯಿದ್ದೀನಿ. ಇದು ಉಲ್ಟಾ, ಇದು ಸೀದಾ ಕಡೆಗೆ ಇಲ್ಲಿ ಒಂದೇ ಸಮ ನೀವು ಕಟ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿದೆ ಒಂದು ಸ್ಟ್ರೈಪ್ ಇದೆ, ಆದ್ದರಿಂದ ಇದಕ್ಕೆ ನಾನೇನು ಗೆರೆ ಹಾಕೋತಾ ಇಲ್ಲ. ಆ ಸ್ಟ್ರೈಪಿಗೆ ಕರೆಕ್ಟಾಗಿ ಮಡಿಸಿದ್ದೀನಿ. ಇದು ಸೀದಾ ಬಟ್ಟೆ ಇಟ್ಕೋಬೇಕು, ಮತ್ತು ಇದನ್ನು ಇಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ನಾನು ಒಂದು ಸ್ವಲ್ಪ ಜಾಸ್ತಿನೇ ತೋರಿಸ್ತೀನಿ, ತುಂಬ ಸಣ್ಣದಾಗಿ ತೋರಿಸಿದ್ರೆ ನಿಮಗೆ ಗೊತ್ತಾಗೋದಿಲ್ಲ.
ಈಗ ನಾನು ಪೈಪ್ಡ್ ಸೀಮ್ ಅಂತ ಹೊಲಿತಾ ಇದ್ದೀನಿ. ನೋಡಿರಿ, ಈ ಬಟ್ಟೆ ಸೀದಾ ಇರಬೇಕು, ಅದ್ರ ಮೇಲೆ ಈ ಮಡಿಸಿರೋ ಅಂಥ ಬಟ್ಟೆ ಇಟ್ಕೋಬೇಕು. ಪೈಪಿಂಗ್ ಬರೋ ಅಂಥದ್ದು ಕಾಂಟ್ರಾಸ್ಟ್ ಬಟ್ಟೆ ಇರಬೇಕು, ಅದ್ರ ಮೇಲೆ ಇದನ್ನು ಇಟ್ಕೋಬೇಕು. ಗೊತ್ತಾಯ್ತಾ? ಇವಾಗ ನೋಡಿ, ನಾವು ಇಲ್ಲಿಗೆ ಹೊಲಿದ್ರೆ ನೋಡಿ, ಇಷ್ಟಕ್ಕೆ ಹೊಲಿದ್ರೆ ನಮಗೆ ಪೈಪಿಂಗು ಇವೆರಡರ ಮಧ್ಯದಲ್ಲಿ ಬರುತ್ತೆ. ಪೈಪಿಂಗು ಅದು ಇಷ್ಟಗಲ ಬರುತ್ತೆ. ಗೊತ್ತಾಯ್ತಾ? ನಾವು ಕೆಲವೊಂದು ಬ್ಯಾಗುಗಳಿಗೆ ಅಥವಾ ಜಾಯಿಂಟು ಅದು ಅವಕ್ಕೆಲ್ಲ ಈ ರೀತಿ ಉಪಯೋಗಿಸ್ತೀವಿ. ಇನ್ನೂ ಒಂದು ಸ್ವಲ್ಪ ಇಲ್ಲಿಗೆ ಹಾಕಿದರೆ ಇಷ್ಟಗಲ ಬರುತ್ತೆ. ಯಾವ ರೀತಿ ಬೇಕಾದರೂ ಮಾಡ್ಬೋದು. ಈಗ ನಾನು ಒಂದು ಸ್ವಲ್ಪ ಜಾಸ್ತಿ ಇರೋದನ್ನೇ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ಗೆರೆ ಹಾಕೋದು, ಇಲ್ಲಿ ಹೊಲಿಗೆ ಹಾಕ್ತಿರಲ್ಲ, ಅದೇ ಮುಖ್ಯ. ಈಗ ಅದನ್ನು ಹಾಕ್ತೀನಿ ನೋಡಿ. ಇದು ಸೀದಾ ಬಟ್ಟೆ ಮೇಲೆ ಇದನ್ನು ಮಡಿಸಿ ಇಟ್ಕೋಬೇಕು, ಆಮೇಲೆ ಮತ್ತೆ ಸೀದಾ ಬಟ್ಟೆನೇ ಅದ್ರ ಮೇಲೆ ಇಡಬೇಕು. ಈಗ ಹೊಲಿಗೆ ಹಾಕ್ತೀನಿ ನೋಡಿ. ಈಗ ಹೊಲಿದಿದ್ದೀನಿ. ಎರಡು ಬಟ್ಟೆ ಜಾಯಿಂಟಲ್ಲಿ ಈ ರೀತಿ ಪೈಪಿಂಗ್ ಬರಬೇಕು ಅಂದರೆ ಈ ರೀತಿ ಹೊಲಿಬೇಕು. ಗೊತ್ತಾಯ್ತಾ? ಇದು ನೇರ. ಇದನ್ನು ಕ್ರಾಸಲ್ಲಿ ನಾವು ಪ್ರಿನ್ಸೆಸ್ ಕಟ್ಟಲ್ಲಿ ಈ ರೀತಿ ಕ್ರಾಸ್ ಬರುತ್ತಲ್ಲ, ಆ ಕ್ರಾಸ್ನಲ್ಲೂ ಕೂಡ ಇದೇ ರೀತಿ ಪೈಪಿಂಗು ಅಂದರೆ ಕಾಂಟ್ರಾಸ್ಟ್ ಬಟ್ಟೆನ ಹಾಕ್ಬೋದು. ಅದನ್ನು ಕೂಡ ತೋರಿಸ್ತೀನಿ. ಕ್ರಾಸಲ್ಲಿ ಹಾಕೋಕ್ಕೆ ಏನು ಮಾಡಬೇಕು ಅಂದರೆ, ಇದು ನೇರ ಪೀಸ್ ಇತ್ತು, ನೇರ ಪೀಸ್ ತಗೊಂಡಿದ್ದೀನಿ. ಈ ಕ್ರಾಸ್ ನೋಡಿ ಈ ಥರ ಬಂದಿರುತ್ತೆ. ಪ್ರಿನ್ಸೆಸ್ ಕಟ್ಟಲ್ಲಿ ಈ ರೀತಿ ಬರುತ್ತೆ. ಇವೆರಡನ್ನು ಜಾಯಿಂಟ್ ಮಾಡಬೇಕು. ಇದ್ರ ಮಧ್ಯದಲ್ಲಿ ಕೊಡೋಕ್ಕೆ ನಾವು ಕಾಂಟ್ರಾಸ್ಟ್ ಬಿಟ್ಟು ನೋಡ್ರಿ, ಹಿಂಗೆ ಇದು ಪ್ರಿನ್ಸೆಸ್ ಕಟ್ಟು. ಇಲ್ಲಿಂದ ಇಲ್ಲಿ ಕಟ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿ ಕಟ್ ಮಾಡ್ತೀವಿ. ಇವೆರಡನ್ನು ಮತ್ತೆ ಜಾಯಿಂಟ್ ಮಾಡಿ ಹೊಲಿಬೇಕು. ಆವಾಗ ಈ ರೀತಿ ಬರುತ್ತೆ. ಅದಕ್ಕೆ ನಾವು ಯಾವ ರೀತಿ ಬಟ್ಟೆ ಕೊಡಬೇಕು ಅಂದರೆ ನೋಡ್ರಿ, ಈ ಥರ ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು. ನೋಡಿ, ಇದು ಬಟ್ಟೆ, ಇದು ಉದ್ದ, ಇದು ಅಗಲ. ನೋಡಿ, ಎಳೆದ್ರೆ ಬರೋದಿಲ್ಲ. ಆದರೆ ಇದನ್ನು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ನೋಡ್ರಿ, ಹಿಂಗೆ ಎಳೆದ್ರೆ ಒಂದು ಸ್ವಲ್ಪ ಹಿಗ್ಗುತ್ತೆ. ಆದ್ದರಿಂದ ನಾವು ಕರ್ವಿಂಗ್ ಇರೋದಕ್ಕೆಲ್ಲ ಕ್ರಾಸ್ ಪೀಸ್ ಕೊಡಬೇಕು. ನೆಕ್ ಪೀಸು, ಈ ಪೈಪಿಂಗ್ ಪೀಸು ಎಲ್ಲದನ್ನು ಕ್ರಾಸ್ ಪೀಸೇ ತಗೋಬೇಕು. ನೋಡಿ, ಇಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಇದು ಪ್ರಿನ್ಸೆಸ್ ಕಟ್ಟು ಇದೇ ರೀತಿ ಬರುತ್ತೆ. ನೋಡಿ, ಇಲ್ಲಿ ಕಟ್ ಮಾಡಿದ್ದೀನಲ್ಲ, ಈ ಕಡೆ ಕ್ರಾಸ್ ಇಲ್ಲಿ ಇದು ಕಂಕ್ಲೂ ಶೇಪಿಗೆ ಬರುತ್ತೆ. ಇಲ್ಲೊಂದು ಸ್ವಲ್ಪ ತಿರುಗಿಸ್ಕೊಂಡಿದ್ದೀನಿ. ಆಮೇಲೆ ಇದು ಇಲ್ಲಿ ರೌಂಡಿಗೆ ಬರುತ್ತೆ. ಈ ಕಡೆ ಡಾಚ್ ಹಿಡಿತೀವಲ್ಲ, ಆ ಕಡೆದು ಇದು. ಇದಕ್ಕೆ ಇವಾಗ ಇಲ್ಲಿಂದ ಹಿಂಗೆ ಕೊಟ್ಕೊಳ್ತಾ ಬರಬೇಕಲ್ಲ, ಅದಕ್ಕೆ ಈ ಕ್ರಾಸ್ ಪೀಸನ್ನು ಹಾಕಬೇಕು. ಆದ್ದರಿಂದ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಈ ಕ್ರಾಸ್ ಪೀಸ್ ಜಾಯಿಂಟ್ ಮಾಡೋದು ಹೇಗೆ ಅಂತ ನಾನು ಒಂದು ಸಲ ತೋರಿಸಿದ್ದೆ ನೋಡ್ರಿ. ಇದರಲ್ಲೂ ಅಷ್ಟೇ ಉಲ್ಟಾ ಸೀದಾ ನೋಡ್ಕೋಬೇಕು. ಇದು ಸೀದಾ, ಇದು ಉಲ್ಟಾ, ಇದು ಉಲ್ಟಾ, ಇದು ಸೀದಾ. ಈಗ ಇದನ್ನು ಹಿಂಗಿಟ್ಕೊಂಡು ಇದನ್ನು ಹಿಂಗಿಟ್ಕೊಂಡ್ರೆ ಬರೋದಿಲ್ಲ. ಆದ್ದರಿಂದ ಈ ಕಡೆದನ್ನು ಇದು ಸೀದಾ ಕಡೆ ಸೀದಾ ಇಟ್ಕೋಬೇಕು. ಇದು ಕ್ರಾಸ್ ಹೆಂಗಿರುತ್ತೋ ಆ ಥರ ಇಲ್ಲಿ ವಿ ಶೇಪಲ್ಲಿ ಬರಬೇಕು. ಆ ರೀತಿ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಇನ್ನೂ ಒಂದು ತೋರಿಸ್ತಾ ಇದ್ದೀನಿ. ನೋಡಿರಿ, ಇದನ್ನೇ ಇಟ್ಕೊಂಡು ಹಿಂಗೆ ಇಟ್ಕೊಂಡ್ರೆ ಬರೋದಿಲ್ಲ.
ಇದನ್ನು ಸೀದಾ ಸೀದಾ ಇಟ್ಕೋಬೇಕು. ಆ ಕಡೆ ಈ ಕಡೆ ಉಲ್ಟಾ ಬರಬೇಕು. ಈ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ವಿ ಶೇಪ್ ಬರಬೇಕು. ಎರಡೂ ಬಟ್ಟೆನ ಜೋಡಿಸಿದಾಗ ಇಲ್ಲಿ ವಿ ಶೇಪ್ ಬರಬೇಕು. ಆಗ ಈ ರೀತಿ ಜಾಯಿಂಟ್ ಮಾಡಿದ್ರೂ ಕೂಡ ಹಿಂಗೆ ತೆಗೆದಾಗ ಈ ರೀತಿ ಬಂದ್ಬಿಡುತ್ತೆ. ಇದು ಒಂದು ಸ್ವಲ್ಪ ಕಟ್ ಮಾಡಬೇಕು, ಮತ್ತು ಇದು ಒಂದು ಸ್ವಲ್ಪ ಕಟ್ ಮಾಡಬೇಕು. ಇವಾಗ ನೋಡಿ, ನೇರ ಪೀಸ್ ಆಯಿತು. ಕ್ರಾಸ್ ಪೀಸ್ ಆದರೂ ಏನೂ ವ್ಯತ್ಯಾಸ ಆಗೋದಿಲ್ಲ. ಇದನ್ನು ಏನು ಮಾಡಬೇಕು ಅಂದರೆ, ನೀವು ಹೊಲಿಗೆ ಅಭ್ಯಾಸ ಇಲ್ಲದೆ ಹೋದರೆ ಈ ರೀತಿ ಮಡಿಸಿ ಒಂದು ಹೊಲಿಗೆ ಹಾಕಬೇಕಾದ್ರೂ ಇಟ್ಕೋಬೋದು. ಅಭ್ಯಾಸ ಇದ್ದರೆ ನೋಡಿರಿ, ಈ ಥರ ಮಡಿಸಿ ಇವೆರಡು ಬಟ್ಟೆ ಮಧ್ಯದಲ್ಲಿ ಇಟ್ಕೋಬೋದು. ಒಳ್ಳೆಯದು ಅಂತಂದರೆ ಈ ಥರ ಎರಡೂ ಎಡ್ಜನ್ನು ಒಂದೇ ಸಮ ಮಡಿಸ್ಬಿಟ್ಟು ಈ ತುದಿಗೊಂದು ಹೊಲಿಗೆ ಹಾಕ್ಕೊಂಡಿರಿ. ಸಾಮಾನ್ಯ ಪೈಪಿಂಗ್ ಪೀಸ್ನೆಲ್ಲ ಇದೇ ಥರ ಕ್ರಾಸ್ ಕಟ್ ಮಾಡಿಕೊಂಡು ಈ ಥರ ಹೊಲಿಗೆ ಹಾಕ್ಕೊಂಡು ಹಾಕಿದರೆ ಒಳ್ಳೆಯದಿರುತ್ತೆ. ಅಂದರೆ ಪೈಪಿಂಗಲ್ಲೂ ಒಂದು 3-4 ಥರ ಹಚ್ಬೋದು. ಇದೇ ಥರ ಹಚ್ಚಲೇಬೇಕು ಅಂತ ಏನಿಲ್ಲ, ಯಾವ ಥರ ಬೇಕಾದರೂ ಹಚ್ಕೋಬೋದು. ಅದರಲ್ಲಿ ಇದು ಒಂದು ಮೆಥಡ್. ಆಮೇಲೆ ನೋಡಿ ಈ ಥರ. ಈಗ ಇವೆರಡು ಬಟ್ಟೆ ಮಧ್ಯದಲ್ಲಿ ನೋಡಿರಿ, ನಮಗೆ ಹಿಂಗಿತ್ತಲ್ಲ, ಇದನ್ನು ಹಿಂಗೆ ಕಟ್ ಮಾಡಿದ್ದೀವಿ. ನೋಡಿ, ಇಲ್ಲಿಗೆ ಕರೆಕ್ಟಾಗಿ ಆಗಿದೆ. ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಈ ಹೊಲಿಗೆ ಡಿಸ್ಟೆನ್ಸ್ ಎಷ್ಟಿದೆಯೋ ಅಲ್ಲಿಗೆ ಮೂಲೆಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಡಿಮೆ ಬೇಕಾದರೂ ಇಟ್ಕೋಬೋದು, ಜಾಸ್ತಿ ಬೇಕಾದ್ರೂ ಇಟ್ಕೋಬೋದು. ನಾನು ಈ ಅಳತೆಗೆ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇಟ್ಕೋಬೇಕು. ನೋಡಿ, ಇದ್ರ ಮೇಲೆ ಈ ರೀತಿ ನೀಟಾಗಿ ಅಂಚುಗಳನ್ನು ಒಂದೇ ಸಮ ಜೋಡಿಸ್ಕೋಬೇಕು. ಹೊಲಿಗೆನೂ ಒಂದೇ ಡಿಸ್ಟೆನ್ಸಲ್ಲಿ ಹಾಕಬೇಕು, ಆವಾಗ ನೀಟಾಗಿ ಬರುತ್ತೆ. ನೋಡಿ, ಯಾವ ಬಟ್ಟೆನೂ ಎಳೆದಂಗೆ ಈ ರೀತಿ ನೀಟಾಗಿ ಹಾಕ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪನೇ ಜಾಯಿಂಟ್ ಮಾಡ್ಕೋಬೇಕು, ಯಾಕೆಂದರೆ ಇದು ಕರ್ವಿಂಗ್ ಇರೋದ್ರಿಂದ ಇದನ್ನು ಇದೇ ರೀತಿ ಸರಿಗಿಸ್ಕೋಬೇಕು. ನೇರವಾಗಿ ಇಟ್ಕೋಬಾರ್ದು, ಹಿಂಗೆ ಕ್ರಾಸಾಗಿ ಇಟ್ಕೊಂಡು ಬರ್ತಾ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಹೊಲಿದಾದ್ಮೇಲೆ ಇದು ಕರ್ವಿಂಗ್ ಇರುತ್ತಲ್ಲ, ಆದ್ದರಿಂದ ಈ ಕೂಳೆ ಇರುತ್ತಲ್ಲ, ಇದನ್ನು ಒಂದು ಸ್ವಲ್ಪ ಕಟ್ ಮಾಡಬೇಕು ತುದಿನ.
ಕರ್ವಿಂಗಲ್ಲಿ ಸಾಮಾನ್ಯ ಎಲ್ಲ ಕಡೆನೂ ಕಟ್ ಮಾಡಬೇಕು. ಬಟ್ ಸ್ಲೀವ್ ಹಚ್ತೀವಲ್ಲ ಆ ಕೂಳೆ ಮಾತ್ರ ಕಟ್ ಮಾಡಬಾರ್ದು. ಅದನ್ನು ಕಟ್ ಮಾಡಿದರೆ ಬಿಚ್ಕೊಂಡು ಹೋಗುತ್ತೆ. ನೋಡಿರಿ, ಇದು ಈ ರೀತಿ ಬರುತ್ತೆ. ಪ್ರಿನ್ಸೆಸ್ ಕಟ್ಟಲ್ಲಿ ಸೇಮ್ ಇದೇ ಥರ ಬರೋದು. ಇಲ್ಲಿ ಕಟ್ಟಿಂಗ್ ಮಾಡಿದರೆ ನೀಟಾಗಿ ಕೂರುತ್ತೆ. ನೋಡಿ, ಈ ಥರ ಬರುತ್ತೆ. ಈಗ ನೇರ ಜಾಯಿಂಟ್ ಮಾಡಿದಾಗ ಈ ರೀತಿ ಇರುತ್ತೆ. ಇದು ಡಿಸ್ಟೆನ್ಸ್ ವ್ಯತ್ಯಾಸ ಆಗಿದೆ. ಇಷ್ಟೇ ಡಿಸ್ಟೆನ್ಸ್ ಬೇಕಾದರೂ ಇದರಲ್ಲೂ ಕೂಡ ಕೊಡ್ಬೋದು. ಆವಾಗ ಇನ್ನೂ ನೀಟಾಗಿ ಬರುತ್ತೆ. ಇದನ್ನೆಲ್ಲ ಹೊಲಿಗೆನಲ್ಲಿ ಇದು ಐರನ್ನಲ್ಲಿ ನಾವು ಕೂರಿಸ್ಕೋಬೇಕು. ಇದು ನೀಟಾಗಿ ಬರುತ್ತೆ ನೋಡಿರಿ. ಗೊತ್ತಾಯ್ತಾ? ಇದಕ್ಕೆ ನಾವು ಪೈಪಡ್ ಸೀಮ್ ಅಂತ ಹೇಳ್ತೀವಿ. ಕರ್ವಿಂಗಲ್ಲೂ ಮಾಡ್ಬೋದು, ಇದರಲ್ಲೂ ಮಾಡ್ಬೋದು. ಇಲ್ಲಿ ನಾವು ಕಟ್ ಮಾಡೋದೇ ಮೇಯ್ನು. ಇಲ್ಲಿ ಕಟ್ ಮಾಡದೆ ಹೋದರೆ ಇದು ನೀಟಾಗಿ ಕೂರಲ್ಲ, ನೆಟ್ಟು ಕೂತ್ಕೊಳ್ಳುತ್ತೆ. ಸರಿನಾ? ಆಮೇಲೆ ನಾವು ಇಲ್ಲಿಗೆ ಒಂದು ಹೊಲಿಗೆ ಹಾಕೋಬೋದು, ಈ ಕಡೆಗೆ ಮೇಲೊಲಿಗೆ ಅಂತ. ಆವಾಗ ನೀಟಾಗಿ ಕೂರುತ್ತೆ ಇದು. ನಾನೀಗ ಫಾರ್ ಎಕ್ಸಾಂಪಲಿಗೆ ತೋರಿಸ್ಲಿಕ್ಕೆ ಇಲ್ಲಿ 2 ಬಟ್ಟೆ ತೊಗೊಂಡಿದ್ದೀನಿ. ಇದರಲ್ಲಿ ಉಲ್ಟಾ ಸೀದಾ ಗುರ್ತು ಮಾಡ್ಕೊಳ್ಳೋಣ. ಇದು ಸೀದಾ, ಇದು ಸೀದಾ, ಇದು ಉಲ್ಟಾ, ಇದು ಉಲ್ಟಾ. ಕೆಲವೊಂದು ಉಲ್ಟಾ ಸೀದಾ ಗೊತ್ತಾಗೋದಿಲ್ಲ. ಆಮೇಲೆ ನೀವು ಹೊಲಿದಾದ್ಮೇಲೆ ನೋಡ್ಕೊಳ್ಳೋದಕ್ಕಿಂತ ಫಸ್ಟೇ ನೋಡ್ಕೋಬೇಕು. ಇದು ನೋಡಿ, ಡಿಸೈನ್ ಬಂದಿದೆ, ಸೇಮ್ ಡಿಸೈನ್ ಬಂದಿದೆ. ಹಿಂಗಿಟ್ರೂ ವ್ಯತ್ಯಾಸ ಆಗೋದಿಲ್ಲ, ಹಿಂಗಿಟ್ರೂ ವ್ಯತ್ಯಾಸ ಆಗೋದಿಲ್ಲ, ಹಿಂಗಿಟ್ರೂ ವ್ಯತ್ಯಾಸ ಆಗೋದಿಲ್ಲ. ಸೇಮ್ ಡಿಸೈನು. ಆದ್ದರಿಂದ ಇದಕ್ಕೇನು ನೀವು ವರಿ ಮಾಡ್ಕೊಳ್ಳೋ ಅಂಥ ಅಗತ್ಯ ಇಲ್ಲ. ಈಗ ಸೀದಾ ಸೀದಾ ಇಲ್ಲಿ ಕೆಳಭಾಗದಲ್ಲಿ ಉಲ್ಟಾ, ಮೇಲ್ಭಾಗದಲ್ಲಿ ಉಲ್ಟಾ, ಸೀದಾ ಎರಡನ್ನೂ ಒಟ್ಟಿಗೆ ಜೋಡಿಸಿ ಇಟ್ಕೋಬೇಕು. ನೋಡಿ, ಒಂದು ಅರ್ಧ ಇಂಚು ಮಾರ್ಜಿನ್ ಇಟ್ಟು ಹೊಲಿಗೆ ಹಾಕೋಣ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಇದ್ದಾಗ ಸೂಜಿ ಒಳಗಡೆ ಹೋಗಿರಬೇಕು, ಕೂರಿಸ್ಕೋಬೇಕು. ಸೂಜಿನ ಒಳಗಡೆ ಕೂರಿಸ್ಕೊಂಡು ಈಗ ಫ್ರೆಷರ್ ಫುಟ್ ಎತ್ತಿಬಿಟ್ಟು ಈ ಬಟ್ಟೆ ತಿರುಗಿಸ್ಕೊಳ್ಳೋಣ. ಇಲ್ಲೂ ಕೂಡ ಅರ್ಧ ಇಂಚು ಮಾರ್ಜಿನ್ ಬಿಡೋಣ. ಹತ್ತಿರ ಬಂದಾಗ ತುಳಿಯೋಕೆ ಹೋಗ್ಬಿಡ್ರಿ, ಇದು ಹೈ ಸ್ಪೀಡ್ ಮಿಷನಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಚಕ್ರ ತಿರುಗಿಸ್ಕೊಂಡು ಈ ರೀತಿ ಸೂಜಿನ ಕೂರಿಸ್ಕೊಳ್ಳಿ. ಗೊತ್ತಾಯ್ತಾ? ಈಗ ಸೂಜಿ ಒಳಗಡೆ ಹೋಗಿದೆ, ಹೀಗೆ ತಿರುಗಿಸ್ಕೊಳ್ಳೋಣ. ಇದು ಜಾಸ್ತಿ ಆಯ್ತಪ್ಪ ಅಂದರೆ ಮತ್ತೆ ತಿರುಗಿಸ್ಕೊಂಡು ಒಂದೇ ಒಂದು ಸಲ ಸೂಜಿನ ಮತ್ತೆ ಕೂರಿಸ್ಬೇಕು ಮುಂದಕ್ಕೆ. ನೋಡಿ, ಇವಾಗ ತಿರುಗಿಸ್ಕೊಂಡು ಈ ರೀತಿ ಮಾಡ್ಕೊಳ್ಳೋಣ. ಈಗ ಮತ್ತೆ ಹಾಕೋಣ. ನೋಡಿ, ಇಲ್ಲಿ ಕಾರ್ನರ್ ಕರೆಕ್ಟ್ ಸೂಜಿ ಹೋಗಿರಬೇಕು, ಈ ಕಾರ್ನರ್ ಕರೆಕ್ಟ್ ಸೂಜಿ ಹೋಗಿರಬೇಕು. ನಾನು ಪೇಪರ್ ಪ್ಯಾಟ್ರನ್ ಹೊಲಿಗೆ ಹಾಕಬೇಕಾದ್ರೆ ಹೇಳಿದ್ದೀನಿ, ಆ ಮೂಲೆಗೆ ಒಂದೇ ಒಂದು ಹೋಲು ಕೂತ್ಕೋಬೇಕು ಅಂತ. ಅದು ನೋಡಿ ಇವಾಗ ಯೂಸ್ ಆಗುತ್ತೆ. ನೋಡಿ, ಈ ಕಾರ್ನರಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಕಟ್ ಮಾಡಬೇಕು. ಹೊಲಿಗೆ ತನಕ ಕಟ್ ಮಾಡಬೇಕು, ಆದರೆ ಹೊಲಿಗೆ ಕಟ್ ಮಾಡಬಾರ್ದು. ನೋಡಿ, ಈ ಥರ. ನೋಡಿ, ಹೊಲಿಗೆ ತನಕ ಕಟ್ ಮಾಡಿದ್ದೀನಿ, ಹೊಲಿಗೆ ಹಾಗೇ ಇದೆ. ಈಗ ನೋಡಿ, ಇದನ್ನು ನೋಡಿ, ಇಲ್ಲಿ ಉದ್ದು ಕಟ್ ಮಾಡಾದಮೇಲೆ ಇಲ್ಲಿ ಹಿಂಗೆ ಕಟ್ ಮಾಡಿ, ಆವಾಗ ಈ ಮೂಲೆ ನೀಟಾಗಿ ಕೂರುತ್ತೆ. ಇವಾಗ ಉಲ್ಟಾ ಮಾಡೋದಿನ.
ಈ ಕತ್ತರಿನಲ್ಲಿ ಈ ಥರ ಮೂಲೆಯನ್ನು ತಿರುಗಿಸ್ರಿ. ಆವಾಗ ನೀಟಾಗಿ ಮೂಲೆ ಬರುತ್ತೆ, ಅಡ್ಡ ಬರೋದಿಲ್ಲ. ನೋಡಿ, ನೀಟಾಗಿ ಮೂಲೆ ತಿರುಗಿದೆ. ಇದನ್ನು ನಾವು ಕಾಲರಿಗೆಲ್ಲ ಉಪಯೋಗಿಸ್ತೀನಿ. ನಾನು ಶರ್ಟ್ ಹೊಲಿಬೇಕಾದ್ರೆ ಕಾಲರ್ನ ಈ ರೀತಿ ತಿರುಗಿಸೋದು ಅಂತ ತೋರಿಸಿದ್ದೀನಿ. ಇದು ಸಾಮಾನ್ಯ ಕಾಲರು ಈ ಥರ ಚೌಕ ಬಂದರೆ ತಿರುಗಿಸ್ಬೋದು. ಇನ್ನು ಮೂಲೆ ಥರ ಬರುತ್ತಲ್ಲ ಕಾಲರು, ಅದಕ್ಕಾದರೆ ದಾರ ಹಾಕಿ ತಿರುಗಿಸ್ಬೇಕು. ಅದನ್ನು ನಾನು ಕಾಲರ್ ಹೊಲಿಬೇಕಾದ್ರೆ ತೋರಿಸ್ತೀನಿ. ನೋಡಿ, ಈ ಕಾರ್ನರು ಈ ರೀತಿ ತಿರುಗಿಬಿಡಬೇಕು, ಮೂಲೆ. ಗೊತ್ತಾಯ್ತಾ? ಮೂಲೆ ತಿರುಗಿಸೋ ಹೊಲಿಗೆ ಅಂತ ಹೇಳ್ತೀವಿ ಇದನ್ನು. ನಾವು ಎಲ್ಲ ಫಸ್ಟು ಅಂದರೆ ಮಿಷನಲ್ಲಿ ಹೊಲಿಬೇಕಾದ್ರೆ ಈ ಮೂಲೆಯಲ್ಲಿ ಒಂದೇ ಸತಿ ಸೂಜಿ ಒಳಗಡೆ ಹೋಗಿರ್ಬೇಕು. ಅಲ್ಲಿ 2-3 ಸತಿ ಹೊಲಿಗೆ ಹಾಕಿದರೆ ಈ ಥರ ನೀಟಾಗಿ ಬರೋದಿಲ್ಲ. ಇದನ್ನು ಹಾರ್ಲೈನ್ ಸೀಮ್ ಅಂತ ಕೂಡ ಹೇಳ್ತೀವಿ. ನೋಡಿ, ಇವಾಗ ಎಲ್ಲ ಆಯಿತು. ಈಗ ನಮ್ದು ಆದ ತಕ್ಷಣ ಇಲ್ಲಿ ಮಿಷನನ್ನು ಆಫ್ ಮಾಡಿಬಿಡಬೇಕು. ನೋಡಿ, ಇಲ್ಲಿ ಲೈಟು ಆಫ್ ಆಗುತ್ತೆ. ಇದು ಕರೆಂಟಿಂದ ಉಪಯೋಗಿಸೋದಾಗಿರೋದ್ರಿಂದ ಯಾವಾಗಲೂ ಆನ್ ಮಾಡೇ ಬಿಟ್ಟು ಹಾಗೆ ಎದ್ದೋಗೋದು ಆ ಥರ ಮಾಡಬಾರ್ದು. ಆಮೇಲೆ ಮಿಷನಲ್ಲಿ ಫಸ್ಟ್ ಆಫ್ ಮಾಡಿ ಆಮೇಲೆ ನಾವು ಕನೆಕ್ಷನ್ ಕೊಟ್ಕೊಂಡಿರ್ತೀವಲ್ಲ ಅಲ್ಲಿ ಆಫ್ ಮಾಡಿಬಿಡಬೇಕು. ಆವಾಗ ಯಾವುದೇ ಅಪಘಾತ ಏನೂ ಆಗೋದಿಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗಲಿ ಏನೂ ಆಗೋದಿಲ್ಲ. ಹೆಚ್ಚು ಹೊತ್ತು ಇದ್ರ ಕನೆಕ್ಷನ್ನು ಇರಬಾರ್ದು. ಗೊತ್ತಾಯ್ತಾ? ಇವಾಗ ನೋಡಿ, ಎಲ್ಲ ಹೊಲಿಗೆಗಳನ್ನು ತೋರಿಸಿದ್ದೀನಿ. ಯಾವ್ಯಾವ ಹೊಲಿಗೆನ ಯಾವ್ಯಾವುದಕ್ಕೆ ಉಪಯೋಗಿಸೋದು ಅಂತ ನಾನು ಬಟ್ಟೆ ಹೊಲಿಬೇಕಾದ್ರೆ, ಯಾವ ಡ್ರೆಸ್ ಹೊಲಿಬೇಕಾದ್ರೆ ಯಾವ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ. ಗೊತ್ತೈತೆ? ಎಲ್ಲ ಥರದ ಹೊಲಿಗೆನೂ ನೀವು ನೋಡಿ ಅಭ್ಯಾಸ ಮಾಡಿಕೊಂಡು ರೆಡಿಯಾಗಿರಬೇಕು. ನಾನು ಪಾಠ ಮಾಡಿದಾಗ ಆಗ ನೀವು ಅದೇನೇ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಆ ಥರ ಆವಾಗ ಮಾಡ್ಕೋಬಾರ್ದು. ಈ ಹೊಲಿಗೆಗಳನ್ನೆಲ್ಲ ಮೊದಲೆಲ್ಲ ಬರೀ ಸಾದಾ ಬಟ್ಟೆಗೆ ನೇರ ಹೊಲಿಗೆ, ಕರ್ವಿಂಗ್ ಹೊಲಿಗೆ ಎಲ್ಲ ಕಲ್ತ್ಕೊಂಡಿದ್ರಿ. ಆದರೆ ಇವಾಗ ಜಾಯಿಂಟಲ್ಲಿ ಎಲ್ಲ ಕಲ್ತ್ಕೋಬೇಕಲ್ವಾ? ಏಕೆಂದರೆ ನಾವು ಬಟ್ಟೆ ಹೊಲಿಬೇಕಾದ್ರೆ ಎಲ್ಲ ಬಟ್ಟೆ ಪೀಸುಗಳನ್ನೆಲ್ಲ ಕಟ್ ಮಾಡಿರ್ತೀವಲ್ಲ ಅವನ್ನೆಲ್ಲ ಜಾಯಿಂಟ್ ಮಾಡಬೇಕು. ಅದರಲ್ಲಿ ಯಾವ ಮೆಥಡಲ್ಲಿ ಯಾವ ಬಟ್ಟೆನ ಎಷ್ಟು ಕಟ್ ಮಾಡಬೇಕು, ಜಾಯಿಂಟ್ ಮಾಡಬೇಕು ಅನ್ನೋದನ್ನು ನಾನೇ ಹೇಳ್ಕೊಡ್ತಾ ಇರೋದು. ಆದ್ದರಿಂದ ನೀವು ಕಲ್ತ್ಕೋಬೇಕಾಗುತ್ತೆ. ಅದಕ್ಕೆ ಇಷ್ಟೆಲ್ಲ ಸೀಮ್ಗಳಿದ್ದಾವೆ, ಅವನ್ನೆಲ್ಲ ಅಭ್ಯಾಸ ಮಾಡಿರಿ. ನೋಡಿ, ಈ ಥರ ನೀವು ಫಸ್ಟು ಇವನ್ನೆಲ್ಲ ಹೊಲಿಯೋದಕ್ಕಿಂತ ಮುಂಚೆ ನೋಡಿ, ಇದರಲ್ಲಿ ಇದು ಅಡ್ಡ ಪೀಸು, ಇದು ನೇರ ಪೀಸು, ಇದು ಕ್ರಾಸ್ ಪೀಸು. ನೋಡ್ರಿ, ಹಿಂಗೆ ಎಳೆದ್ರೆ ಇದಾಗುತ್ತೆ. ಆದ್ದರಿಂದ ಈ ಥರ ಕೂಡ ನಾನು ನೇರ ಪೀಸು ಕ್ರಾಸ್ ಹೊಲಿಗೆ ಹಾಕೋದನ್ನು ಕಲ್ತ್ಕೊಂಡಿದ್ರಲ್ಲ, ನೇರವಾಗಿ ಹೊಲಿಗೆ ಹಾಕೋದು ಕಲ್ತ್ಕೊಂಡಿದ್ರಿ. ಇವಾಗ ನೋಡಿ, ಇದು ಹಿಗ್ಗುತ್ತೆ. ಆದ್ದರಿಂದ ಈ ಥರ ಕ್ರಾಸ್ ಆಗು ನೀವು ಡಿಸ್ಟೆನ್ಸ್ ಇಟ್ಕೊಂಡು ಸ್ಕೆಚ್ ಹಾಕೊಂಡ್ಬಿಟ್ಟು ಹೊಲಿಗೆ ಹಾಕೋದನ್ನು ಕಲ್ತ್ಕೊಳ್ರಿ. ನಿಮಗೆ ಒಳ್ಳೆಯದಲ್ವಾ? ಎಲ್ಲ ಥರ ಹೊಲಿಗೆನೂ ಫಸ್ಟು ಕಲ್ತ್ಕೊಂಡ್ರೆ ಕಟ್ಟಿಂಗ್ ಒಂದು ಪಾಠ ಅರ್ಥ ಮಾಡ್ಕೊಂಬಿಟ್ಟು ಕಟ್ಟಿಂಗ್ ಒಂದು ಮಾಡಿಕೊಂಡ್ರೆ ಬೇಗ ಹೊಲಿದು ಮುಗಿಸ್ಬೋದು. ಎಕ್ಸ್ಪೀರಿಯನ್ಸ್ ಟೈಲರ್ ಆಗ್ಬೋದು ನೀವು ಕೂಡ. ನೋಡಿ, ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಬಿಗಿನರ್ಸು ಕಲಿಯುವಾಗ ಯಾವ್ಯಾವ ವಿಡಿಯೋಗಳು ಬೇಕೋ ಆ ವಿಡಿಯೋಗಳೆಲ್ಲ ಮುಂದೆ ಬರ್ತಾ ಇದೆ. ನೀವು ನೋಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.